ಇದು ನಮ್ಮೂರು. ನನ್ನ ಹೆಸರು ಕೋಸುಡಿ ಅಂತ. ಕೋಸುಡಿ ಅಂತಲ್ಲ, ಅಂದ್ರೆ ಇನ್ನೇನು ಕೆಲಸ ಇರಲ್ವಲ್ಲ ಆಕ್ಟರ್ಸ್ ಅಂದ್ರೆ. ಇಲ್ಲ ಬಟ್ ಆಕ್ಟರ್ಸ್ ಅಂದ್ರೆ ಕೆಲಸ ಇರೋದಿಲ್ಲ ಅಂತ ನೋಡಿ ನೋಡಿ ಸೀಕ್ರೆಟ್ ಬಿಚ್ಚಿಟ್ರು. ಜೋಗಿ ಸರ್ ಆಗಿರ್ಬಹುದು, ಕವಿರಾಜ್ ಸರ್ ಆಗಿರ್ಬೋದು. ಆ್ಯಂಡ್ ಕವಿರಾಜ್ ಸರ್ದೊಂದು ಪೋಸ್ಟ್ ನೋಡಿದೆ ನಾನು, ನಾನೇ ಥಿಯೇಟರಲ್ಲಿ ಫ್ರೀ ಶೋ ಕೊಡಿಸ್ತೀನಿ ಅನ್ನೋ ಅಷ್ಟರ ಮಟ್ಟಿಗೆ. ಮತ್ತು ಅವ್ರು ಇನ್ನೊಂದು ಏನು ಬರ್ದಿರಂದರೆ, ನನ್ನ ಸಿನಿಮಾಗೆ ನಾನು ಇಷ್ಟು ಪ್ರಮೋಷನ್ ಮಾಡಿಲ್ಲ, ಈ ಸಿನಿಮಾಗೆ ನಾನು ಪ್ರಮೋಷನ್ ಮಾಡ್ತೀನಿ ಅನ್ನೋ ರೇಂಜಲ್ಲಿ ನಿಮಗೆ ಸಪೋರ್ಟ್ ಇದೆ. ನೈಸ್. ಕೋಳಿ ಹಿಡಿಯೋದಕ್ಕೆ ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿದ್ರಿ? ಓ ಮೈ ಗಾಡ್, ಇದು ಕರೆಕ್ಟ್ ಕ್ವಶನ್ ಹಂಗಿದ್ರೆ. ಇದು ರಿಯಲ್ ಕ್ವಶನ್. ಈಗ ನೀವಿಲ್ಲ ಇಲ್ಲ ಅಂತ ಹೇಳೋ ಹಾಗೆ ಇಲ್ಲ. ಸಿನಿಮಾದಲ್ಲಿ ತುಂಬಾ ಕ್ಯೂಟ್ ಆಗಿ ಲವ್ ಮಾಡಿದ್ದೀರಾ. ಸಿನಿಮಾದ ಹೊರಗಡೆ ರಿಯಲ್ ಲೈಫಲ್ಲಿ ಎಷ್ಟು ಲವ್ ಮಾಡಿದ್ದೀರಾ? ತುಂಬಾ ಮಾಡಿದ್ದೀನಿ. ಇಲ್ಲ ಅಂತ ಹೇಳಿಲ್ಲ ಮೇಡಮ್, ಆನ್ಸರ್ ಮಾಡಿದೆ. ಒಳ್ಳೆ, ಅದೇ ನೀವು ಹೇಳಿದ್ರಲ್ಲ ಆಕ್ಟರ್ಗಳೆಲ್ಲ ಚಾಲಾಕಿ ಇರ್ತಾರೆ. ಹೌದು, ಇದಾರೆ. ಅನುಭವಿಸಿ ಜೀವಿಸಿದ್ರಿ ಅದ್ರಲ್ಲಿ. ಹಂಗೆಲ್ಲ ಹೇಳ್ಬೇಡಿ, ಆಮೇಲೆ ರಾಂಗ್ ಕಮ್ಯುನಿಕೇಶನ್ ಆಗ್ಬಿಡುತ್ತೆ. ಒಳ್ಳೆ ಆಕ್ಟಿಂಗ್ ಅಂತ ಹೇಳಿ. ಕಾಫಿ ತೋಟ ಎಲ್ಲ ಪರಿಚಯ ಆಗಿರ್ಬೇಕು. ಇದು ಡಬಲ್ ಮೀನಿಂಗ್ ಸಿಂಗಲ್ ಗೊತ್ತಾಗಿಲ್ಲ ಅವ್ರು ಹೇಳಿದ್ದು. ಇದು ಒಲವಾರ ಅಂದ್ರೆ ನಿಮ್ಗೆ ಗೊತ್ತಿಲ್ಲ? ನಾ ಹೇಳಲ್ಲ, ನೀವು ಹೇಳಿ. ಆಮೇಲೆ ನಾನು ನಿಮ್ಗೆ ಕೇಳ್ತೀನಿ ಅದು ಎಡಿಟಲ್ಲಿ ತೆಗಿತಾರೆ ಅವ್ರು. ಇಲ್ಲ ಕೇಳಿ ನೋಡೋಣ, ನಮ್ಗೆ ಆನ್ಸರ್ ಮಾಡಕ್ ಬಂದಿಲ್ಲ ಅಂದ್ರೆ ಬೇಜಾರಲ್ವಾ? ಆಮೇಲೆ ಇನ್ನೊಂದಲ್ಲೂ ಹೇಳಿದ್ರು, OTT ಅಲ್ಲೋ, ಅದಾದ್ಮೇಲೆ ಟೆಲಿಗ್ರಾಮಲ್ಲೋ, ಟಾರೆಂಟ್ಸಲ್ಲೋ ಫ್ರೀಯಾಗಿ ನೋಡಿ, ಅಯ್ಯೋ ಈ ಸಿನಿಮಾನ ನಾನು ಥಿಯೇಟ್ರಲ್ಲಿ ನೋಡಬೇಕಿತ್ತು ಅಂತ ಮಾತ್ರ ಬರಿಬೇಡಿ, ಹೊಟ್ಟೆ ಉರಿಯುತ್ತೆ. ಕನ್ನಡದವ್ರು ಯಾವತ್ತೂ ಒಳ್ಳೊಳ್ಳೆ ಸಿನಿಮಾಗಳು ಕೈ ಬಿಟ್ಟಿಲ್ಲ ಇದುವರೆಗೂ. ಈ ಸಿನಿಮಾನೂ ಬಿಡಲ್ಲ ಅಂತ ಹೋಪಲ್ಲಿದ್ದೀನಿ ಖಂಡಿತವಾಗ್ಲೂ. ಅದ್ಯಾಕೆ ಆ ಡೈಲಾಗ್ ನಮ್ಮನೆಲ್ಲ ಯಾರು ಹಾಕೋತಾರೆ? ಸಖತ್ ಕಷ್ಟ ಅಲ್ವಾ ಇದು ಎಂಟರ್ ಆಗೋದು. 13 ವರ್ಷದಿಂದ ಅಸಿಸ್ಟೆಂಟ್ ಅಸೋಸಿಯೇಟ್ ಆಗಿ ಕೆಲಸ ಮಾಡಿಕೊಂಡ್ರು. ನನ್ನ ಅತ್ತೆ ಮಗಳೊಬ್ಳು ತೀರೋದ್ಲು ಆ್ಯಕ್ಚುಲಿ 2009 ಟೈಮಲ್ಲಿ. ಅಂದರೆ ಅವಳು ಅಣ್ಣ, ನಾನು ಸಾಯ್ತೀನಿ ಅಣ್ಣ. ಆ ಒಂದು ತಪ್ಪಿಂದ ಇಷ್ಟೆಲ್ಲ ಸಮಸ್ಯೆ ಆಗತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ವೀಕ್ಷಕರೇ ನಮಸ್ಕಾರ. ಬಲವಾರ ಅಂದರೆ ಏನು ಅಂತ ಗೊತ್ತಿದೆಯಾ ನಿಮಗೆ? ಮೇ ಬಿ ಕೆಲವರು ಸಿನಿಮಾ ನೋಡಿದವ್ರು ಗೊತ್ತಿರ್ಬೋದು. ಬಟ್ ನಾನು ಸಿನಿಮಾ ನೋಡೋದಕ್ಕೆ ಅಂತ ಥಿಯೇಟರ್ಗೆ ಹೋಗ್ತಾ ಇರೋ ಟೈಮಲ್ಲಿ ನನಗೆ ಏನೇನೋ ಹೆಸರು ಕೇಳೋದಕ್ಕೆ ಸ್ಟಾರ್ಟ್ ಆಯಿತು. ಅಲವಾರ ಅಂತೆ, ವನವಾರ ಅಂತೆ. ನಾನು ಇದೇ ಕನ್ಫ್ಯೂಷನಲ್ಲಿ ಏನಪ್ಪ ಹೆಸರು ಅಂತ ಆದಾಗ ಮತ್ತೆ ವಾಪಸ್ ನೋಡಿದೆ. ಆಮೇಲೆ ಕ್ಲಿಯರ್ ಆಯಿತು ವಲವಾರ ಅಂತ. ಕನ್ನಡದ ಜನತೆ ಇದ್ದಾರಲ್ಲ, ಅವರೆಲ್ಲ ಸ್ವಲ್ಪ ವಲವಾರ ಮಾಡ್ತಿದ್ದಾರೆ ಈ ಸಿನಿಮಾದ ಮೇಲೆ. ಅದು ಏನು ಕತೆ, ವಲವಾರ ಅಂದರೆ ಏನರ್ಥ, ಇದೆಲ್ಲ ಕೂಡ ಮಾತಾಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ವಲವಾರ ಸಿನಿಮಾದ ಡೈರೆಕ್ಟರ್ ಸುತನ್ ಗೌಡ ಇದ್ದಾರೆ. ಆ್ಯಂಡ್ ಫೇಮಸ್ ಆ್ಯಕ್ಟರ್. ಯಾಕೆ ಗೊತ್ತಾ, ನೀವು ವಲವಾರ ಸಿನಿಮಾ ನೋಡಿದ್ರೆ ಯದು ಅಂತೂ ನಿಮ್ಮ ಮನಸ್ಸಲ್ಲಿ ಇರ್ತಾರೆ. ಸೊ ಅಭಯ್ ಅವ್ರು ನಮ್ಮ ಜೊತೆ ಇದ್ದಾರೆ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸೊ ಸುತನ್ ಗೌಡ್ರೆ ನಮಸ್ಕಾರ. ನಮಸ್ಕಾರ. ಯದು ಸರ್ ನಮಸ್ಕಾರ. ನಮಸ್ಕಾರ, ಥ್ಯಾಂಕ್ ಯು. ಯಾಕೆ ತುಂಬಾ ಹಿಂಗೆ ಕೂತಿದ್ದೀರಾ? ನಾವು ಹಿಂದಿ ಕ್ಲಾಸ್ ಮಾಡ್ತಿಲ್ಲ. ನಾನು ಹಿಂದಿ ಕ್ಲಾಸ್ ಅಲ್ಲ, ಸಾರಿ, ಇಂಗ್ಲಿಷ್ ಕ್ಲಾಸ್ ಮಾಡ್ತಿಲ್ಲ ನಾನು, ಕನ್ನಡ ಕ್ಲಾಸ್. ಈಗ ಕನ್ನಡದಲ್ಲಿ ಫುಲ್ ಫ್ರೀ ಆಗಿರ್ಬೇಕು. ಕನ್ನಡದಲ್ಲಿ ಔಟ್ ಆಫ್ ಔಟ್. ಹಬ್ಬ ನೋಡಿ, ನಮ್ಗೆ ಇದೇ ಬೇಕಾಗಿರೋದಲ್ವಾ, ಕನ್ನಡದಲ್ಲಿ ಔಟ್ ಆಫ್ ಔಟ್. ನೀವು ಅವರು ಕನ್ನಡದಲ್ಲಿ ಔಟ್ ಆಫ್ ಔಟ್ ಅಂತ ಸಿನಿಮಾ ನೋಡಿ ಗೊತ್ತಾಯ್ತು. ಯಾಕೆಂದ್ರೆ ನಾವು ಕನ್ನಡದ ಕಂದ, ಕನ್ನಡ ಮೀಡಿಯಂ ಅಲ್ಲಿ ಓದಿರೋದು. ಕನ್ನಡ ಮೀಡಿಯಂ. ಅದೇನು ಡೈಲಾಗ್ ಇದೆಯಲ್ಲ, ಕನ್ನಡ ಮೀಡಿಯಂ ಗತ್ತು ಎಲ್ಲಾರ್ಗು ಗೊತ್ತು. ನಮ್ದೊಂದು ಡೈಲಾಗ್ ಬಿಡಿ. ಸಿನಿಮಾಗೆ ಯಾಕೆ ವಲವರ ಮಾಡಿದ್ರು ಕನ್ನಡದ ಜನ? ಅದನ್ನ ನೀವ್ ಹೇಳ್ಬೇಕು ಮ್ಯಾಮ್. ಇಲ್ಲ ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ತುಂಬಾ ಪ್ರೀತಿ ತೋರಿಸ್ತಾ ಇದಾರೆ ಇಂಡಸ್ಟ್ರಿಯಿಂದ ಆಗ್ಲಿ, ಹೊರಗೆ ನೋಡಿದವ್ರಂತೂ ತುಂಬಾ ಜನ ಯುನಾನಿಮಸ್ ಆಗಿ ಹೇಳ್ತಾ ಇದಾರೆ. ಸ್ಟಿಲ್ ಕನ್ಫ್ಯೂಷನ್ ಇರ್ಬೋದು ಜನರಿಗೆ, ಏನಪ್ಪ ಇದು ವಲವಾರ ಅಂತ. ಯಾಕಂದ್ರೆ ಇವಾಗ್ಲೂ ನಾನು ಹೇಳಿದಾಗ್ಲೂ ಕೆಲವರು ಗೊತ್ತಾಗ್ಲಿಕ್ಕಿಲ್ಲ ವಲವಾರ ಅಂದ್ರೆ ಏನು ಅಂತ. ಏನು ಇದು ವಲವಾರ? ಒಲವಾರ ಅಂದ್ರೆ ನಿಮ್ಗೆ ಗೊತ್ತಿಲ್ವಾ? ನಾ ಹೇಳಲ್ಲ, ನೀವು ಹೇಳಿ. ಒಲವಾರ ಅಂದ್ರೆ ಸಕಲೇಶ್ಪುರ, ಕೊಡಗು, ಚಿಕ್ಕಮಗಳೂರು ಆ ಕಡೆ ಒಂದು ಮನೆಯಲ್ಲಿ ಇಬ್ರು ಮಕ್ಳಿದ್ರೆ, ಗಂಡು ಮಕ್ಳಿದ್ರೆ ಎಸ್ಪೆಷಲಿ, ಪ್ರೀತಿಯಲ್ಲಾಗ್ಲಿ ಅಥವಾ ಪ್ರೀತಿ ಕೊಡೋದ್ರಲ್ಲಾಗ್ಲಿ ಅಥವಾ ಆಸ್ತಿ ಭಾಗ ಮಾಡೋದ್ರಲ್ಲಾಗ್ಲಿ ಇದು ಮಾಡಿ ಪಾರ್ಶಿಯಾಲಿಟಿ ಮಾಡಿದ್ರೆ ಒಲವಾರ ಅಂತ ಕರೀತಾರೆ. ಅಂದ್ರೆ ಪಕ್ಷಪಾತ ಮಾಡೋದಕ್ಕೆ. ಓಕೆ, ಹಂಗಂದ್ರೆ ನೀವು ಇಬ್ರು ಗಂಡು ಮಕ್ಕಳ ಮನೆಯಲ್ಲಿ? ಹೌದು. ಹೆಂಗ್ ಮಾಡಿದೆ ನೋಡಿ. ಹಂಗಂದ್ರೆ ಇವ್ರಿಗೂ ಪಕ್ಷಪಾತ ಆಗಿರ್ಬೇಕು. ಮೇ ಬಿ ಆಗಿದ್ಯಾ ನಿಮ್ಮ ಮನೇಲು? ಸ್ವಲ್ಪ ಕೊಂಚ ಮಟ್ಟಿಗೆ. ಬಟ್ ಅದೇನು ದೊಡ್ಡದಲ್ಲ. ಬಟ್ ನಿಜ ಹೇಳ್ತೀನಿ, ಇಬ್ರು ಮಕ್ಳಿದ್ರೆ ಅಣ್ಣಂಗೂ ಅನ್ಸುತ್ತೆ, ತಮ್ಮಗೂ ಅನ್ಸುತ್ತೆ. ನಮ್ಮ ಅಮ್ಮಂಗೆ ತಮ್ಮನ್ ಕಂಡ್ರೆ ಇಷ್ಟ, ಇಲ್ಲ ಅಣ್ಣನ್ ಕಂಡ್ರೆ ಇಷ್ಟ, ಇಲ್ಲ ನಮ್ಮ ಹಂಗ ಅನ್ಸುತ್ತೆ. ಯಾಕೆಂದ್ರೆ ಒಬ್ಬ ಮಗ ಅಂದ್ರೆ ದೊಡ್ಡ ಮಗ ಒಂದ್ 2-3 ವರ್ಷ ದೊಡ್ಡವನಂತ ಅನ್ಕೊಂಡ್ರೆ 3 ವರ್ಷದವರೆಗೂ ಅವ್ನು ಸಕ್ಕ ಚೆನ್ನಾಗಿ ಪ್ರೀತಿ ಮಾಡಿರ್ತಾರೆ. ತಮ್ಮ ಬಂದ್ಮೇಲೆ ಅಬ್ವಿಯಸ್ಲಿ ಅವನ ಚಿಕ್ಕವನಲ್ವಾ, ಅವನ ಕೇರ್ ಮಾಡ್ಲೇಬೇಕು. ಆ ಕೇರ್ ಮಾಡೋದು ದೊಡ್ಡವನಿಗೆ ಇದನ್ಸುತ್ತೆ, ಏನೋ ಹೊಟ್ಟೆ ಉರಿ ಬರುತ್ತೆ. ಅದು ಒಲವರ ಅಂತ ಅನ್ಸ್ಬಿಡುತ್ತೆ. ಇದು ನಿಮ್ಮ ಕಥೆ. ಬಟ್ ಕಥೆ ನೀವು ಇನ್ನೂ ಜಾಸ್ತಿ ಇದೆ, ಥಿಯೇಟರ್ಗೆ ಹೋಗಿ ನೋಡೋಣ. ಬಟ್ ಅದಕ್ಕಿಂತ ಮುಂಚೆ ನಮ್ಮ ಅಭಯ್ ಇದ್ದಾರೆ. ಅಭಯನ್ನ ಯದು ಅಂತ ಕರೆದ್ರೇನೆ ಅದು ಸ್ವಲ್ಪ ಕನೆಕ್ಟ್ ಆಗೋದು. ಯದು ಅಂತಾನೆ ನೀವು ಫೇಮಸ್ ಈಗ. ಬಟ್ ಹೇಗಿದ್ದಾರೆ ಲವರ್?
ಅಂದ್ರೆ ಅಂದ್ರೆ ಅಲ್ಲ ಅಂದ್ರೆ ಎದ್ದು ಎಲ್ಲಾಗಿ ಇವಾಗ ನೋಡಿ ಯಾರಾದ್ರೂ ಡೈರೆಕ್ಟ್ರೆ ಲವರ್ ಹೇಗಿದ್ದಾರೆ ಅಂತ ಕೇಳಿದ್ರೆ ಅಲ್ಲ ನಾನು ಈ ಸಿನಿಮಾದೇ ಹೇಳ್ತಾರೆ. ಎದ್ದುವಾಗಿ ಫೇಮಸ್ ಅಂತ ಹೇಳಿದ್ರಲ್ವಾ, ಸೊ ಇವಾಗ ಥಿಂಕ್ ಮಾಡಿದ್ರೆ ಅಂದ್ರೆ ಥಿಂಕ್ ಮಾಡಿದಾರೆ ಅಂದ್ರೆ ಮೇ ಬಿ ರಿಯಲ್ ಲೈಫ್ ಅಲ್ಲಿ ಒಬ್ರು ಇದಾರೆ ಅವ್ರ ಬಗ್ಗೆ ಮತ್ತೆ ಹೇಳಿ ಇಬ್ರು ಹೇಳಿ, ಯಾಕಂದ್ರೆ ಆಡಿಯನ್ಸ್ ಇಲ್ಲ ಅಂದ್ರೆ ಈ ಎರಡೂ ನಂಗೆ ಸಂಬಂಧನೇ ಇಲ್ಲ. ಆಕ್ಚುಲಿ ಎದು ಪಾತ್ರಕ್ಕೆ ಮಾಡಿದವ್ರು ನಮ್ದೇನ್ ಒಂದಿನ ಅಥವಾ 2 days ಅಷ್ಟೇ ಶೂಟಿಂಗ್ ಇಂಟ್ರಾಕ್ಷನ್ ಇರಲಿಲ್ಲ. ಅಂಡ್ ಇದು ಸಿಂಕ್ ಸೌಂಡ್ ಆಗಿರೋದ್ರಿಂದ ಅಲ್ಲೇ ಮಾತಾಡಿದ, ಆಮೇಲೆ ಡಬ್ಬಿಂಗ್ ಅಲ್ಲಿ ಎಲ್ಲೂ ಏನೂ ಸಿಕ್ಕಿಲ್ಲ. ಎಲ್ರಿಗೂ ಕನೆಕ್ಟ್ ಆಗುವಂತ ಒಂದು ಪಾತ್ರ ನಿಮ್ದು. ಅಂದ್ರೆ ಸ್ವಲ್ಪ ಪೋಲಿ, ಸ್ವಲ್ಪ ತುಂಟ, ಮತ್ತೆ ಸ್ವಲ್ಪ ಅಂದ್ರೆ ನಾಲೆಜ್ ಹೇಗೆ ಅಂದ್ರೆ ಓಕೆ ಎಲ್ಲ ತಿಳ್ಕೊಂಡಿರುವಂತ ನಾಲೆಜ್ ಆ ತರದ್ದು ಎಲ್ಲವೂ ಇತ್ತು. ಸ್ಟ್ರೀಟ್ ಸ್ಮಾರ್ಟ್. ಹೆಂಗಿತ್ತು, ಹೇಗೆ ಈ ಕ್ಯಾರೆಕ್ಟರ್ ನೀವು ಹೆಂಗ್ ಸೆಲೆಕ್ಟ್ ಆದ್ರಿ? ಆ್ಯಕ್ಚುಲಿ ಈ ಫಿಲಮ್ಗೆ ಲಾಸ್ಟ್ ಕಾಸ್ಟ್ ಆಗಿದೆ ನಾನು. 10-12 days ಮುಂಚೆ ನನ್ನ ಕಾಸ್ಟ್ ಮಾಡಿದ್ದೀವರು. ಇದಕ್ಕಿಂತ ಮುಂಚೆ ಇನ್ನೊಬ್ರಿದ್ರು. ನಂದು ಡೇ ಡೆವಿಲ್ ಮುಸ್ತಫಾ ಅಂತ ಒಂದು ಸಿನಿಮಾ ಬಂದಿತ್ತು. ಅದನ್ನು ಸುತನ್ ಅವರು ನೋಡಿ ಅದು ಕ್ಯಾರೆಕ್ಟರ್ ಮಾಡ್ಬೋದು ಅಂತ ಅನಿಸಿ ಕರೆದ್ರು. ಬಟ್ ನನಗೆ ಬಿಗ್ಗೆಸ್ಟ್ ಶಾಕ್ ಏನಂದರೆ ಇದು ಸಿಂಕ್ ಸೌಂಡು ಆ್ಯಂಡ್ ಸಕಲೇಶ್ಪುರದ ಸ್ಲ್ಯಾಂಗ್ ಇತ್ತು. ನನಗೇನೂ ಗೊತ್ತಿಲ್ಲ, ಹೆಂಗೆ ಮಾತಾಡೋದು ಏನೂ ಗೊತ್ತೇ ಇಲ್ಲ. ಬಟ್ ಆ 12 days ಹೋಮ್ವರ್ಕ್ ಕರೆಕ್ಟಾಗಿತ್ತು. ಅಂದರೆ ಇವ್ರ ಜೊತೆನೇ ಕೂತ್ಕೊಂಡು ಎಲ್ಲ ಅವ್ರದ್ದೇ ಭಾಷೆ ಅಲ್ವಾ, ಸೊ ಪ್ರತಿಯೊಂದು ಡೈಲಾಗು ಅವ್ರು ಹೇಳ್ಕೊಡ್ತಿದ್ರು. ಅದೊಂದು ಪ್ರಿಪರೇಷನ್ ಸಿಕ್ಕಾಪಟ್ಟೆ ಹೆಲ್ಪ್ ಆಯಿತು. ಎಸ್, ಈಗ ಭಾಷೆ ಅಂತ ಹೇಳಿದಾಗ ನಮ್ಮದೇ ಅಂದರೆ ವಿವಿಧತೆಯಲ್ಲಿ ಏಕತೆ ಅಲ್ವಾ ನಾವು. ಸೊ ನಮ್ಮ ಇಷ್ಟಿಷ್ಟು ಹತ್ರದಲ್ಲೇ ಸ್ಲ್ಯಾಂಗ್ ಚೇಂಜ್ ಇರುತ್ತೆ. ಸೊ ಅಂದರೆ ಡಿಫ್ರೆಂಟ್ ಇರುತ್ತೆ. ಈಗ ನಿಮ್ಗೆ ಏನದು ಡಿಫ್ರೆನ್ಸ್ ಅನಿಸ್ತು, ಹೇಗೆ ಅದು ನನಗೆ ಡಿಫ್ರೆನ್ಶಿಯೇಟ್ ಮಾಡಿ ಅಂತೆ, ಇದು ಸಕಲೇಶ್ಪುರ ಸ್ಲ್ಯಾಂಗು, ಇದು ಬೆಂಗಳೂರು ಸ್ಲ್ಯಾಂಗ್ ಅಂತ. ಹಂಗೆ ಹೋಗ್ತೀನಿ ಅಂದ್ರೆ ಬೆಂಗಳೂರು, ಹೋಗ್ತೀನಿ ಹೋಗ್ಲಾ ಅಂದ್ರೆ ಸಕಲೇಶ್ಪುರ, ಹೋಗ್ಲಾ ಬರಕ್ಲಾ ಬತ್ನಿ ಬರ್ತೀನಿ ಅನ್ನೋ ಬದಲು ಬತ್ನಿ ಬರ್ತೀನಿ ಬರ್ತೀನಿ ಅಂದ್ರೆ ಬತ್ನಿ ಅಲ್ವಾ? ಬತ್ನಿ ಹೋತ್ನಿ ಬತ್ನಿ ಕಲ್ತ್ನಲ್ಲ ನಾನು. ಕರೆಕ್ಟ್. ಪಾರ್ಟ್ 2 ಹಾಕೋತೀರಾ? ಪಾರ್ಟ್ 2 ಅಲ್ಲಿ ನಾನು ಆಮೇಲೆ ಬಟ್ ಹೋತ್ನಿ ಬತ್ನಿ ಬೇರೆ. ಈ ತರ ಊಟ ಮಾಡಿದ್ಯಾ, ಊಟ ಮಾಡ್ತಾ ಹೇಗೆ ಅದೆಲ್ಲ ಆಲ್ಮೋಸ್ಟ್ ಸೇಮ್ ಊಟ ಮಾಡ್ತೀವಿ. ಬೇರೆ ಏನ್ ಡಿಫ್ರೆಂಟ್ ವರ್ಡ್ ಲಾಸ್ಟ್ ಅಲ್ಲಿ ಕೆಲವೊಂದು ಕಟ್ ಮಾಡ್ತಾರೆ. ಬಟ್ ನೀವು ಆ ಥರದ್ದು ಚಿಕ್ಕದಾಗಿ ಬತ್ತೆ ಬರುತ್ತೆ ಅನ್ನೋ ಬದಲು ಬತ್ತೆ ಆಗುತ್ತೆ ಅನ್ನಕ್ಕೆ ಆತ್ತೆ ಅಂತಾರೆ. ಆತ್ತೆ ಬತ್ತೆ ತುಳುವಲ್ಲಿ ಬತ್ತೆ ಅಂದ್ರೇನೆ ಬತ್ತೆ ಅಂತ ಬರುತ್ತೆ. ಕರೆಕ್ಟ್. ಹೌದು ಸ್ವಲ್ಪ ಹಂಗೆ ಎಲ್ಲ ಮಿಕ್ಸ್ ಆಗಿ ಒಂದು ಲ್ಯಾಂಗ್ವೇಜ್ ಎಲ್ಲ. ಕಟ್ ಮಾಡೋದು ಆಗುತ್ತೆ ನನ್ನ ಗೂ ತೆಗ್ದ್ಬಿಟ್ಟು ಆತ್ತೆ. ಇದು ಮಿಸ್ಟೇಕ್ ಏನ್ ಮಾಡಿದ್ರಿ ಇವರು ಇದನ್ನ ಡೈಲಾಗ್ ಹೇಳುವಾಗ? ಫಸ್ಟ್ 2 days ಇವ್ರಿಗೆ ಅದ್ ಫೇಸ್ ಅಲ್ಲಿ ಕಾಣ್ತಿತ್ತು, ಸ್ವಲ್ಪ ಇರಿಟೇಟ್ ಆಗ್ತಿದ್ರು. ಅಂದ್ರೆ ಒಂಥರ ತಮಿಳ್ ತರ ಮಾತಾಡ್ತಿದ್ರ ಇದು ನೀವು, ಅದು ಹಂಗಲ್ಲ ಅಂತ. ಓ ಕರೆಕ್ಟ್ ಅಂತ ಹೇಳಿ ಮನೆಗೆ ಹೋಗಿ ತುಂಬಾ ಪ್ರಾಕ್ಟೀಸ್ ಮಾಡಿದ. ಅಂದ್ರೆ ಇನ್ನೇನ್ ಕೆಲಸ ಇರಲ್ವಲ್ಲ ಆಕ್ಟರ್ಸ್ ಅಂದ್ರೆ. ಇಲ್ಲ ಬಟ್ ಆಕ್ಟರ್ಸ್ ಅಂದ್ರೆ ಕೆಲಸ ಇರೋದಿಲ್ಲ ಅಂತ ನೋಡಿ ಸೀಕ್ರೆಟ್ ಬಿಚ್ಚಿಟ್ರು. ಸೊ ಒಂದು 10-12 ದಿವಸ ಪ್ರಾಪರ್ ಆಗಿ ಪ್ರತಿ ಡೈಲಾಗು ಕಲ್ತು ಮಾಡಿದ್ರು. ಅಂದ್ರೆ ಸ್ಕ್ರಿಪ್ಟ್ ಕೊಟ್ಟಿದ್ರ ಡೈರೆಕ್ಟರ್? ಪೂರ್ತಿ ಸ್ಕ್ರಿಪ್ಟ್ ಕೊಟ್ಟಿದೆ. ಬಟ್ ತುಂಬ ಅಂದರೆ ಮಧ್ಯರಾತ್ರಿ 12 ಗಂಟೆಲೂ ಕೇಳೋರು ವಾಯ್ಸ್ ನೋಟ್ ಹಾಕ್ಬಿಟ್ಟು ಕರೆಕ್ಟಾಗಿ ಸೌಂಡಿಂಗ್ ಕರೆಕ್ಟಾಗಿದೆಯಾ ಅಂತ. ಜೋಗಿ ಸರ್ ಆಗಿರಬಹುದು, ಕವಿರಾಜ್ ಸರ್ ಆಗಿರ್ಬೋದು. ಆ್ಯಂಡ್ ಕವಿರಾಜ್ ಸರ್ದೊಂದು ಪೋಸ್ಟ್ ನೋಡಿದೆ ನಾನು, ನಾನೇ ಥಿಯೇಟರಲ್ಲಿ ಫ್ರೀ ಶೋ ಕೊಡಿಸ್ತೀನಿ ಅನ್ನೋ ಅಷ್ಟರ ಮಟ್ಟಿಗೆ. ಮತ್ತು ಅವ್ರು ಇನ್ನೊಂದು ಏನು ಬರ್ದಿರಂದರೆ, ನನ್ನ ಸಿನಿಮಾಗೆ ನಾನು ಇಷ್ಟು ಪ್ರಮೋಷನ್ ಮಾಡಿಲ್ಲ, ಈ ಸಿನಿಮಾಗೆ ನಾನು ಪ್ರಮೋಷನ್ ಮಾಡ್ತೀನಿ ಅನ್ನೋ ರೇಂಜಲ್ಲಿ ನಿಮಗೆ ಸಪೋರ್ಟ್ ಇದೆ. ಇಂಡಸ್ಟ್ರಿ ನಿಮ್ಮನ್ನು ತುಂಬ ಹಾಡಿ ಹೊಗಳ್ತಿದೆ. ಕವಿರಾಜ್ ಸರ್ಗಾಗಲಿ, ವೀರಕಪುತ್ರ ಶ್ರೀನಿವಾಸ್ ಸರ್ ಅವರು ಅಷ್ಟೇ. ಅವರು ತುಂಬ ಒಳ್ಳೊಳ್ಳೆ ರಿವ್ಯೂಸ್ ಬರೆದ್ರು. ಅವರು ನನ್ನ ಬಾಲ್ಯ ನೋಡ್ದಂಗೆ ಆಯಿತು, ನನ್ನ ಅಮ್ಮನ್ನ ಸ್ಕ್ರೀನ್ ಮೇಲೆ ನೋಡಿದೆ, ಆ ಥರದ್ದೆಲ್ಲ ತುಂಬ ಒಳ್ಳೊಳ್ಳೆ ರಿವ್ಯೂಸ್ ಬಂತು. ಮತ್ತು ಬೆನ್ನಿಗೆ ನಿಂತು ಸಪೋರ್ಟ್ ಮಾಡ್ತಾಯಿದ್ದಾರೆ. ಅವ್ರದ್ದೇ ಸಿನಿಮಾ, ಅವ್ರದ್ದೇ ಪ್ರೊಡಕ್ಷನ್, ಅವರೇ ಡೈರೆಕ್ಟ್ರು. ಆ ಥರ ಕವಿರಾಜ್ ಸರ್ ಆಗಲಿ, ವೀರಕಪುತ್ರ ಶ್ರೀನಿವಾಸ್ ಸರ್ ಆಗಲಿ, ತುಂಬ ಜನ ಅಂದರೆ ಸಿನಿಮಾ ನೋಡಿದವರೆಲ್ಲ ಓನ್ ಮಾಡ್ಕೋತಾ ಇದ್ದಾರೆ. ಎಸ್ಪೆಷಲಿ 70s, 80s, 90s ಕಿಡ್ಸ್ ಎಲ್ಲರೂ, ಅಂದರೆ ಅದು ಹಳ್ಳಿ ಬ್ಯಾಕ್ಗ್ರೌಂಡಿಂದ ಬಂದಿರೋರು ಎಲ್ಲ ಓನ್ ಮಾಡ್ಕೋತಾ ಇದ್ದಾರೆ. ಇದೊಂದು ಸೆಲೆಬ್ರೇಟ್ ಮಾಡಬೇಕಾಗಿರೋ ಸಿನಿಮಾ ಅಂತ ಮಾತಾಡ್ತಿದ್ದಾರೆ, ಥಿಯೇಟ್ರಲ್ಲೇ ನೋಡಬೇಕಾಗಿರೋ ಸಿನಿಮಾ ಅಂತ. ಮ್ಯಾಮ್ ಅವ್ರಿಗೆಲ್ಲ ಏನು ಮ್ಯಾಮ್, ಅವರೆಲ್ಲ ಆರಾಮಾಗಿರ್ತಾರೆ, ಸೆಟ್ಲ್ ಆಗಿದ್ದಾರೆ. ಬಟ್ ಅಂದರೆ ಏನು, ಇದೊಂದು ಒಳ್ಳೆ ಕನ್ನಡದ ಸಿನಿಮಾ. ಈ ಥರದ ಸಿನಿಮಾಗಳು ಗೆಲ್ಲಬೇಕು. ಈ ಥರ ಸಿನಿಮಾ ಗೆದ್ದರೆ ಇನ್ನೊಂದಿಷ್ಟು ಈ ಥರದ್ದು ಒಳ್ಳೊಳ್ಳೆ ಪ್ರಯತ್ನಗಳು ನಮ್ಮಿಂದ ಅಂತಲ್ಲ, ಇನ್ನೊಂದು ಸ್ವಲ್ಪ ಜನ ಮುಂದೆ ಬರ್ತಾರೆ ಪ್ರಯತ್ನ ಮಾಡೋದಕ್ಕೆ. ಆ ತರಹ ಆ ಉದ್ದೇಶದಿಂದ ನಾನು ತುಂಬ ಖುಷಿಯಾಗಿದ್ದೀನಿ. ಅವ್ರಿಗೆ ಋಣಿಯಾಗಿರೋಕ್ಕೆ ಇಷ್ಟಪಡ್ತೀನಿ. ಮತ್ತು ಯಾವತ್ತೂ ಥ್ಯಾಂಕ್ಫುಲ್ ಆಗಿರ್ತೀನಿ ಎಲ್ರಿಗೂ. ಅದು ಕವಿರಾಜ್ ಸರ್ಗಾಗಲಿ, ವೀರಕಪುತ್ರ ಶ್ರೀನಿವಾಸ್ ಸರ್ಗಾಗಲಿ. ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ನಿಮ್ಮನ್ನು ಕನೆಕ್ಟ್ ಆಗುತ್ತೆ. ಓ ಇದು ನಮ್ಮದೇ ಹುಡುಗ ಅಲ್ವಾ, ಓ ಈ ಹುಡುಗಿ ನಮ್ಮ ಪಕ್ಕದ ಮನೆ ಹುಡುಗಿ ಅಲ್ವಾ. ಈ ಗೌರ ಇವರೆಲ್ಲ ತುಂಬ ಕನೆಕ್ಟ್ ಆಗ್ತಾ ಹೋಗ್ತಾರೆ. ನಿಮ್ಮ ಒಂದು ಕ್ಯಾರೆಕ್ಟರ್ ನೋಡಿದಾಗ ನನಗನ್ಸಿದ್ದು ಬಹಳ ಒಂದು ಏನು ಹೇಳಿ, ತುಂಬ ನೋಡಿದ್ರೇ ನಗು ಬರೋ ಕ್ಯಾರೆಕ್ಟರ್. ನೋಡಿದ್ರೇ ಸ್ವಲ್ಪ ಬಂದ್ರೇ ಎಂಟ್ರಿ ಬಂದ್ರೇ ಓ ಅಂತ ಅನ್ಸ್ಬಿಡುತ್ತೆ. ಸೊ ಯಾಕೆ ನಿಮ್ಗೆ ಅಪ್ಪ ಅಮ್ಮ ದುಡ್ಡು ಕೊಡ್ತಿರ್ಲಿಲ್ಲ ಸಿನಿಮಾದಲ್ಲಿ?
ಸಿನಿಮಾದಲ್ಲ ಎಲ್ಲ ಕನೆಕ್ಟ್ ಮಾಡ್ತಿದ್ದಾರೆ ಅಲ್ಲ ಲೈಫ್ಗೆ. ಅದು ಒಂಥರ ನೀವು ಹಂಗೆ ಕೇಳಿ ಲಾಸ್ಟಲ್ಲಿ ಸಿನಿಮಾದಲ್ಲಿ ಅಂತ ನಾವು ಹಂಗೆ ಅದಕ್ಕೆ ನೀವು ಕರೆಕ್ಟ್ ಕ್ವಶನ್ ಎಲ್ಲ ಕರೆಕ್ಟ್ ಕೇಳ್ತಿರ್ಬೇಕು ಅಂತ. ಸಿನಿಮಾದಲ್ಲಿ ಎದುಗೆ ಯಾಕೆ ಕೊಡ್ತಾರಲ್ಲ ನೀವು ಅದು ರಿಯಲ್ ಲೈಫಲ್ಲೂ ನಿಮ್ಗೆ ದುಡ್ಡು ಕೊಡಲ್ಲ ಅಂತ. ಎಲ್ಲ ಕೊಡ್ತಾರೆ ಆ್ಯಕ್ಚುಲಿ. ಚೆನ್ನಾಗಿ ಪ್ಯಾಂಪರ್ಡ್ ಕಿಡ್ ನಾನು, Pampered kid. ತುಂಬ ಪ್ಯಾಂಪರ್ಡ್ ಕಿಡ್. ಸೊ ಅದ್ರಲ್ಲಿ ಕೊಡ್ತಾರೆ. ಅದೇ ಫಿಲಮಲ್ಲಿ ಊರಲ್ಲಿ ಸ್ವಲ್ಪ ಕಷ್ಟನೇ ಇದೆ. ಅಂದರೆ ಇಡೀ ಲ್ಯಾಂಡ್ಸ್ಕೇಪಲ್ಲೇ 200 ರೂಪಾಯಿಗೆ ಆಗೋ ಕೇವಸ್ ಇದು ಫುಲ್ ಫಿಲಮ್ಮು. ಸೊ ಆಬ್ವಿಯಸ್ಲಿ ಅದು ಗೊತ್ತಾಗಲಿ ಅನ್ನೋದು ಇರುತ್ತೆ. ಸಬ್ಕಾನ್ಷಿಯಸ್ ರೈಟಿಂಗಲ್ಲೂ ಆ ಒಂದು ಲೇಯರ್ ಇರುತ್ತೆ, ಎಷ್ಟು ಕಷ್ಟ ಇರುತ್ತೆ ಅನ್ನೋದು. ಬಟ್ ಏನು ಪ್ರೀಚಿ ಇಡಬಾರ್ದು ಫಿಲಮಲ್ಲಿ ಅಂತ ಪ್ರಾಬಬ್ಲಿ ಅದೊಂಥರ ಚೆನ್ನಾಗಿ ನೀವು ಹೇಳ್ದಂಗೆ ನೋಡಿದ ತಕ್ಷಣ ನಗು ಬರೋ ಥರ ಒಂದು ಲೇಯರ್ ಹಾಕಿ ಬರ್ತಿರೋದು ಸುತ್ತನವರು. ನೈಸ್. ಕೋಳಿ ಹಿಡಿಯೋದಕ್ಕೆ ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿದ್ರಿ? ಓ ಮೈ ಗಾಡ್, ಇದು ಕರೆಕ್ಟ್ ಕ್ವಶನ್ ಹಂಗಿದ್ರೆ. ಅಂದರೆ ನಿಜ ಹೇಳ್ತೀನಿ, ನಮ್ಮ ಮನೆಯಲ್ಲಿ ಡಾಗ್ ಆಗಲಿ ಕ್ಯಾಟ್ಸ್ ಆಗಲಿ ಏನೂ ಇಲ್ಲ ಆಯಿತಾ. ಯಾವಾಗ ಚಿಕ್ಕವನಿಂದನೂ ನನಗೆ ಇದಿಲ್ಲ. ಸೊ ಇವಾಗ ಒಂದು ಆ್ಯನಿಮಲ್ ಟಚ್ ಅನ್ನೋದು ಇವಾಗ ನಾನು ಬೇರೆಯವ್ರ ನೋಡೋಕ್ಕೆ ಭಯ ಥರ ಕಾಣ್ತಾ ಇರುತ್ತದು. ಬಟ್ ನನಗೂ ಹೆಂಗೆ ಇಟ್ಕೋಬೇಕಂತ ಗೊತ್ತಿರಲ್ಲ, ಯಾವ್ದು ಅದಕ್ಕೆ ಟ್ರಿಗರ್ ಆಗುತ್ತೆ ಗೊತ್ತಿಲ್ಲ. ಓ ಮೈ ಗಾಡ್, ಫಸ್ಟ್ ಸೀನೇ ಅದು ಕೋಳಿ ಕದಿಯೋದೇ ಇತ್ತು. ಫಸ್ಟ್ ಸೀನೆ? ಫಸ್ಟ್ ಸೀನೆ. ನೀವು ಒಳ್ಳೆ ಕೊಟ್ಟಿದ್ದೀರ ಬಿಡಿ ಡೈರೆಕ್ಟರ್. ಹೌದು, ಅದು ನೀವು ಫಿಲಮಲ್ಲಿ ನೋಡಿದ್ರೆ ನಾನು ಎದುರ್ಕೊಂಬಂದು ಕದಿಯೋದಲ್ವಾ ಎಪಿಸೋಡ್. ಕರೆಕ್ಟ್ ಆಗಿದೆ. ಆಕ್ಚುಲಿ ಎದುರ್ತಾ ಇದ್ದೆ ನಾನು ಹೋಗಿ ಮುಟ್ಟೋದಕ್ಕೆ. ಎಲ್ಲರೂ ಸೆಟ್ಟಲ್ಲಿ ಅದೇನಿದೆ ಅದು ಹಿಂಗೆ ಇಟ್ಕೊಂಡ್ಬಿಡೋರು. ಹಂಗೆ ಅನ್ಸುತ್ತೆ ನಮಗೂ. ಇನ್ನೊಂದ್ ಹೇಳ, ಇವರು ಕರುಗೂ ಹೆದರ್ತಿದ್ರು. ಕರುಗುನು ಅಂಡ್ ಅದೇ ಏನಂದ್ರೆ ಅದೇನೋ ಕಚ್ಬಿಡುತ್ತೆ ಆ ಕೋಪ ಅಲ್ಲ, ರಾಂಗ್ ಟಚ್ ಆಗ್ಬಾರ್ದಲ್ವಾ. ಹಿಂಗೆ ಎಷ್ಟು ವೆಯ್ಟ್ ಎಷ್ಟು ವೆಯ್ಟ್ ಇದ್ ಮಾಡ್ಬೇಕು, ಎಷ್ಟು ಗಟ್ಟಿಯಾಗಿ ಬಟ್ ಆಕ್ಚುಲಿ ಆ ಕೋಳಿ ನೋಡಿದ್ರೆ ನನ್ಗೂ ಇದಕ್ಕೆ ಆಗ್ತಾ ಇತ್ತು. ಇಷ್ಟಿತ್ತು ಅಂದ್ರೆ ಸ್ವಲ್ಪ ಫೈಟರ್ ಕೋಳಿ ತರ ಅಲ್ವಾ? ತುಂಬಾ ಸೈಲೆಂಟ್ ಕೋಳಿ ಪಾಪ, ಏನು ಕಾಟ ಕೊಡ್ಲಿಲ್ಲ. ಕಾಲ್ ಬಿಟ್ಟಿದ್ರು ಓಡ್ತಾ ಇರಲಿಲ್ಲ. ಅಲ್ಲ, ಕಾಟ ಕೊಟ್ಟಿಲ್ಲ ಅಂತ ಹೆಂಗ್ ಗೊತ್ತಾಯ್ತು ಹೇಳಿ? ಹಿಡಿಯುವಾಗ ಒಂದ್ ಸೌಂಡು ಮಾಡಿಲ್ಲ ಅಲ್ವಾ? ಎಷ್ಟನೇ ಟೇಕ್ ಅದು ಹೇಳಿ. ಅದು ಎರಡನೇದೇ ಮೂರನೇದು ಅಷ್ಟೇ. ಯಾಕಂದ್ರೆ ನ್ಯಾಚುರಲಿ ಭಯ ಇದೆಯಲ್ವಾ, ಸೀನಲ್ಲೂ ಭಯ ಇದೆ. ಸೊ ಅದು ಇಟ್ಕೊಂಡು ಭಯ ಪಟ್ಕೊಂಡೇ ಓಡ್ ಬಂದೆ. ಹೋಗ್ತಾ ಹೋಗ್ತಾ ಸ್ವಲ್ಪ ಬೆಟರ್ ಆಯ್ತು. ಬಟ್ ಶೂಟಿಂಗ್ ಮುಗಿಸ್ಕೊಂಡು ಬಂದಾದ್ಮೇಲೆ ನನ್ನ ಅಕ್ಕನ ಮನೆಯಲ್ಲಿ ಒಂದು ನಾಯಿ ಇದೆ. ಸೊ ಅದ್ರ ಜೊತೆ ಪೆಟ್ ಮಾಡಿಕೊಂಡು ಇವಾಗ ಸ್ವಲ್ಪ ಫ್ರೆಂಡ್ಲಿ ಆಗೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಬಿಕಾಸ್ ಅದು ಒಂಥರ ಆ್ಯಕ್ಟರ್ ಆಗಿ ನನಗೆ ಇಷ್ಟ ಆಗಿಲ್ಲ. ಆ ಥರ ನಾನು 100% ಕೊಡೋಕ್ಕಾಗ್ತಿರ್ಲಿಲ್ಲ ಅನ್ನೋದು. ಪುಣ್ಯಕ್ಕೆ ನಾನು ನಿಮ್ಗೆ ಹೇಳಿದ್ನಲ್ಲ 10-12 ದಿವಸ ನಾನು ಡೈಲಾಗ್ಸ್ ಕಲ್ತ್ಕೊಂಡ್ಬಂದಿದ್ದೆ. ಇನ್ ಕೇಸ್ ಕೆಲವು ಕಡೆ ಇವಾಗ ಸೆಟ್ಟಲ್ಲೇ ಡೈಲಾಗ್ಸ್ ಕೊಟ್ಬಿಟ್ಟಿದ್ರೆ ಅದದ ಬಾಬಾ ಬಿಡೋದು. ನಂಗೊಂದು ಎಕ್ಸ್ಪೀರಿಯನ್ಸ್ ನೋಡಿ, ಕೈಯಲ್ಲಿ ಕೋಳಿದೆ ಹೆಂಗ್ ಹೇಳ್ತಿದ್ರಿ. ಹೌದು, ಅದೊಂದು ಎಕ್ಸ್ಪೀರಿಯನ್ಸ್. ಈಗ ಇಮ್ಯಾಜಿನೇಷನ್ ಹೋಗ್ಬಿಡಿ ಅಂತೆ, ಅದನ್ನ ಮಾಡಿದ್ದೆ ಒಂದ್ ವೇಳೆ ಡೈಲಾಗ್ ಒಂದ್ಸಲ ಹಿಡ್ಕೊಂಡಾದ್ಮೇಲೆ ಕಾನ್ಫಿಡೆನ್ಸ್ ಅವರಿಗೆ ಬಂತು, ಇದೇನು ಮಾಡಲ್ಲ ಪಾಪದ ಕೋಳಿ. ಬಟ್ ಅಲ್ಲಿ ಡೈರೆಕ್ಟ್ ಕುಂಡೇಸಿದ್ದೊಂದು ಡೈಲಾಗು ಬಂದ್ಬಿಡುತ್ತಲ್ಲ, ಕೋಳಿ ಕಿರ್ಚಬಾರ್ದು. ಅದು ಒಂದು ಟಾಸ್ಕ್, ಕಿರ್ಚಬಾರ್ದು, ಹಿಡಿಬೇಕು, ತಗೊಂಡು ಹೋಗ್ಬೇಕು. ಇವಾಗ ಕಿರ್ಚುತ್ತಾ ಮನೆಯಿಂದ ಎದ್ಬಿಡ್ತಾರ ಅಂತ ಸೀಟಲ್ಲಿ ಕೂತ್ಕೊಂಡು ನೋಡೋರ್ಗು ಆ ತರ ಫೀಲ್ ಆಗುತ್ತೆ. ಬಟ್ ನೀವು ಕಾಸ್ಟಿಂಗ್ ಹೆಂಗ್ ಮಾಡಿದ್ರಿ ಅಂತ? ಆಡಿಷನ್ಸ್ ಅವರು ಒಂದು 20 ರೌಂಡ್ಸ್ ಮಾಡಿದ್ರು. 20 ರೌಂಡ್ಸ್? ಇಲ್ಲ ಮ್ಯಾಮ್, ಅಂದ್ರೆ ನೋಡಿ ಜೋಕ್ ಮಾಡಕ್ ಕಲ್ತ್ಬಿಟ್ರು ಅಲ್ಲ. ಇದೆ ಇವಾಗ ಸ್ವಲ್ಪ ಸ್ವಲ್ಪ ಹೊರಗಡೆ ಬರ್ತಿದೆ ಜೋಕ್ಸ್ ಮಾಡೋದು ಸ್ಕಿಲ್. ಆ್ಯಕ್ಚುಲಿ ಕಾಸ್ಟಿಂಗ್ ಸಖತ್ ಟೈಮ್ ತಗೊಂಡೆ ನಾನು. ಅಂದರೆ ನಾನು ಸ್ಕ್ರಿಪ್ಟ್ ಬರ್ದಾಗಲೇ ನನ್ನ ತಲೆಯಲ್ಲಿ ಸಿನಿಮಾ ಓಡಿತ್ತು. ಪ್ರತಿಯೊಂದು ಕ್ಯಾರೆಕ್ಟರ್ ಹಿಂಗೆ ಬಿಹೇವ್ ಮಾಡುತ್ತೆ, ಇದೇ ಥರ ಇರುತ್ತೆ, ಅವ್ರ ಕೂದಲು ಹಿಂಗಿರುತ್ತೆ, ಅವ್ನು ಹಿಂಗೆ ಅಪಿಯರೆನ್ಸ್ ಈ ಥರ ಇರುತ್ತೆ ಅನ್ನೋದೊಂದು ತಲೆಯಲ್ಲಿ ಇರುತ್ತಲ್ಲ, ಅದಕ್ಕೆ ಆದಷ್ಟು ಮ್ಯಾಚ್ ಮಾಡೋದಕ್ಕೆ ಪ್ರಯತ್ನಪಟ್ಟು ನನಗೊಂದು ಖುಷಿ ತೃಪ್ತಿ ಇರೋದು ಕಾಸ್ಟಿಂಗಲ್ಲಿ. ನನ್ಗೆ ಪರ್ಫೆಕ್ಟ್ ಅಂತ ಹೇಳೋದಕ್ಕಿಂತ ಖುಷಿ ಇದೆ, ನಂಗೆ ತೃಪ್ತಿ ಇದೆ. ತುಂಬಾ ಜನ ಕುಂಡೇಸಿ ಕೂಸುಡಿ ರಿಯಲ್ ಅಣ್ಣ ತಮ್ಮನ ಅಂತ ಕೇಳಿದ್ದಾರೆ. ಹೌದು, ಹಂಗೆ ಅನ್ಸುತ್ತೆ. ಹೌದು. ಗೌರಾಗೆ ಮತ್ತೆ ಜಡೇಜಾಗೆ ಎಷ್ಟು ಪೇಮೆಂಟ್ ಇತ್ತು? ಇದು ಆಕ್ಚುಲಿ ಯಾರು ಗೊತ್ತಾ, ಒಂದು ಕೋಳಿ ಇನ್ನೊಂದು ಹಸು. ಸೊ ಅವ್ರದ್ದು ಕಾಲ್ ಶೀಟ್ ಎಲ್ಲ ಹೆಂಗೆ ಮ್ಯಾನೇಜ್ ಮಾಡಿದ್ರಿ? ಫ್ರೀ ಕಾಲ್ ಶೀಟ್. ಅವ್ರದೇ ಊರು, ಅವ್ರದೇ ಚಿನ್ನ ಶೂಟ್ ಮಾಡಿದ ಊರು ಅವ್ರದೇ. ನನ್ನ ಹುಟ್ಟೂರಲ್ಲೇ ಶೂಟ್ ಮಾಡಿದ್ದು. ಅವ್ರಿಗೆಲ್ಲ ನಾನು ಥ್ಯಾಂಕ್ಫುಲ್ ಆಗಿದ್ದೀನಿ. ಏನ್ ಬೇಕು ಊರಲ್ಲಿ ಯಾವ್ದೇ ಪ್ರಾಪರ್ಟಿ ಇದ್ರು ಏನಿದ್ರು ತಗೊಂಡೋಗಿ ಎರಡನೇ ಯೋಜನೆ ಮಾಡ್ತಿರ್ಲಿಲ್ಲ. ಏನ್ ಬೇಕು ಅದಕ್ಕೆಲ್ಲ ನನ್ನ ಊರು ಅದು ಚೀರಿ ಚಿನ್ನಳ್ಳಿ ಅಂತ ಸಕಲೇಶ್ಪುರದ ಹತ್ರ ತುಂಬಾ ಹೆಲ್ಪ್ ಮಾಡಿದ್ರು ನಮ್ಮ ಊರವರು. ಗೌರ ಸಿಗೋದಕ್ಕಿಂತ ಐ ಥಿಂಕ್ ಆ ಕರು ಕರೆಕ್ಟ್ ಟೈಮ್ ಅಲ್ಲಿ ಸಿಗೋದು ತುಂಬಾ ಕಷ್ಟ. ಮ್ಯಾಮ್ ಆಗ್ಲೇ ಹುಟ್ಟಿರೋದು ಸಿಗ್ಬೇಕಲ್ವಾ ನಮ್ಗೆ, ಕ್ಯಾಮ್ರಾ ಮೋಸ ಮಾಡಕ್ಕಾಗಲ್ಲ. ಹೌದು, ನಮ್ಮ ಅಪ್ಪಗೆ ಅಮ್ಮಗೆ ಹೇಳಿದ್ದೆ, ಊರಲ್ಲಿ ಅಥವಾ ಪಕ್ಕದಲ್ಲಿ ಯಾವ ಕರು ಹಾಕುತ್ತೆ ನೋಡ್ಕೊಂಡು ಇಟ್ಕೊಂಡಿರಿ, ಒಂದ್ ಕರು ಬೇಕು ನನ್ಗೆ ಅಂತ. ಇನ್ಕ್ಲೂಡ್ ಆಗಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು ನೀವು. ಇದು ಕರು ಎಕ್ಸ್ಚೇಂಜ್ ಮಾಡಿದ. ಹೌದು ಹೌದು, ಅಮ್ಮ ಸಪೋರ್ಟ್ ಮಾಡಿದ್ದು ಬೆಸ್ಟ್ ಅಲ್ವಾ? ಹೌದು, ಅದು
ತುಂಬಾ ಮಾಡಲ್ಲ ಆ ತರ ಇಲ್ಲ ಎಲ್ಲ. ಇಲ್ಲ, ಯಾಕಂದ್ರೆ ಅದು ಹತ್ರಕ್ಕೂ ಬರಕ್ ಬಿಡಲ್ಲ, ಹೌದು, ಮತ್ತೆ ಹೌದು. ಆ ಫೀಲೇ ಬರಲ್ಲ, ಅದು ಬರಲ್ಲ, ಹೌದು. ಕರು ಹಸು ಅಂತ. ಹೌದು. ಈ ಲವರ್ ಬಾಯ್ ಕ್ಯಾರೆಕ್ಟರ್ ಹೆಂಗ್ ಹುಡ್ಕೊಂಡ್ರು? ಅಂದ್ರೆ ಸ್ಕ್ರಿಪ್ಟ್ ಅಲ್ಲ, ಇವರು ಎಲ್ಲ ಬಯೋಪಿಕ್ ನಾನ್ ಅದನ್ನೇ ಅದೇ ಬೇಕಿತ್ತು ತಲೆಗೆ. ಅದನ್ನೇ ಮ್ಯಾಮ್, ಈ ಮುಖ ನೋಡಿದ್ರೆ ಆತರ ಅನ್ಸುತ್ತಾ ಹೇಳಿ? ಸರ್ ಹಂಗೆಲ್ಲ ಮೋಸ ಮಾಡ್ಬಾರ್ದು. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಬಲವಾರ ಪಕ್ಷಪಾತ ಅವ್ರದೇ ಕತೆ. ಮತ್ ಏನ್ ಗೊತ್ತಾ, ಮನ್ಸಿಂದ ಬಂದ ಕತೆ ಮಾತ್ರ ಅಷ್ಟು ಮನ್ಸಿಗೆ ಮುಟ್ಟಕ್ ಸಾಧ್ಯ. correct. ಒಂದೇ- ಇಲ್ಲ, ಆಕ್ಚುಲಿ ನಾನು ಕೇಳಿದ್ದು, ನನ್ನ ಚೈಲ್ಡ್ಹುಡ್ ಅಲ್ಲಿ ಕೇಳಿದ್ದು ಆ ತರದ್ನ ಇನ್ಕ್ಲೂಡ್ ಮಾಡಿದೀನಿ. ಬಟ್ ಯಾರು ಇದಾರೆ ಅಂತ ಹೇಳಿದ್ರು ತಾನೇ ನನಗೆ. ಮೊನ್ನೆ ಮಲ್ನಾಡ್ ಸಂಘದವ್ರು ಬಂದಿದ್ರಲ್ವಾ, ಅದ್ ತುಂಬಾ ಜನ ಇರ್ತಾರೆ ತುಂಬಾ ಮೀಟ್ ಮಾಡಿದಾರೆ. ಒರಿಜಿನಲ್ ಎದುನ ಅಂದ್ರು. ಒರಿಜಿನಲ್ ಎದು ಇದ್ದಾರಾ ಅಂತ ನಾನು. ಹೌದಾ? ಯಾ ಅಲ್ಲ, ಎದು ತರದ ಕ್ಯಾರೆಕ್ಟರ್ಗಳು ಇರ್ತಾರೆ ಊರ್ ಕಡೆ, ಎಲ್ಲ ಕಡೆನೂ ಇರ್ತಾರೆ. ಇಲ್ಲ ಇಲ್ಲ, ಆಕ್ಚುಲಿ ಯದು ತರ ಕ್ಯಾರೆಕ್ಟರ್ ಇರೋದಕ್ಕೇನೆ ಜಾಸ್ತಿ, ಆ ತರದೇ ಕ್ಯಾರೆಕ್ಟರ್ ಇರೋದಕ್ಕೇನೆ ಆ ಯದು ಕ್ಯಾರೆಕ್ಟರ್ ತುಂಬಾ ಕನೆಕ್ಟ್ ಆಗಿದ್ದು. ಬಟ್ ನೀವು ತುಂಬಾ ಅದಕ್ಕೆ ಆಪ್ಟ್ ಆಗ್ತಾ ಹೋದ್ರಿ, ನೀವು ತುಂಬಾ ಅದನ್ನ ಅನುಭವಿಸಿ ಜೀವಿಸಿದ್ರಿ. ಹಂಗೆಲ್ಲ ಹೇಳ್ಬೇಡಿ, ಆಮೇಲೆ ರಾಂಗ್ ಕಮ್ಯುನಿಕೇಶನ್ ಆಗ್ಬಿಡುತ್ತೆ. ಒಳ್ಳೆ ಆಕ್ಟಿಂಗ್ ಅಂತ ಹೇಳಿ ನೋಡಿ, ಅಲ್ಲ, ಅನುಭವಿಸಿ ಜೀವಿಸಿದ್ದಾರೆ ಅಂದ್ರೆ ಅದು ನೀವು ಪಾತ್ರವಾಗಿವೆ. ಅಂದ್ರೆ ಈಗ ನೋಡಿ, ನಾನು ಯದುನೇ ಕರಿತೀನಿ ಅಂದ್ರೆ ಯದು ತರನೇ ಆಕ್ಟ್ ಚೆನ್ನಾಗಿ ಮಾಡಿದ್ರಿ, ಅದು ಆಕ್ಟಿಂಗ್ ಅಲ್ವಾ ಬಿಡಿ. ಆದ್ರೆ ಅವ್ರು ಕನ್ಫ್ಯೂಷನ್ ಅಲ್ಲಿ ಇದಾರೆ, ನಾನು ರಿಯಲ್ ಲೈಫ್ ಬಗ್ಗೆ ಹೇಳ. ಇಲ್ಲ ಇಲ್ಲ, ಹಂಗೆಲ್ಲ ಏನಿಲ್ಲ. ಎಸ್, ನೀವು ಏನೋ ಮಾಡ್ಸೋ ತರ ಇದ್ದೀರಾ ಇವಾಗ. ಇಲ್ಲ ಇಲ್ಲ, ಯಾವುದು ಏನು ತಪ್ಪು ಒಪಿನಿಯನ್ ಜನರಿಗೆ ತಲುಪೋದಿಲ್ಲ. ಬಟ್ ನಿಮಗೆ ಯಾರ ಜೊತೆ ತುಂಬ ಶೂಟಿಂಗ್ ಟೈಮಲ್ಲಿ ಯಾರ ಜೊತೆ ತುಂಬ ಕನೆಕ್ಷನ್ ಇತ್ತು? ಗೌರ ಜೊತೆನಾ, ಜಡೇಜಾ ಜೊತೆನಾ, ಕುಂಡೇಸಿ ಜೊತೆನಾ? ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಆಲ್ಬನ್ ಅಂತ ಇದ್ದ. ಸೊ ಏನೇ ಬೈಕೋಬೇಕಂದ್ರೆ ಅವನ ಹತ್ರ ಏನು ಹಿಂಗೆ ಮಾಡ್ತಿದ್ದಾರೆ ಇದು ಅನ್ಕೊಂಡಿದ್ದೆ ಅಂತ ಅವನ ಜೊತೆ ಕ್ಲೋಸ್ ಆಗ್ಬಿಟ್ಟಿದ್ದೆ. ಇಲ್ಲಾಂದ್ರೆ ಆಕ್ಚುಲಿ ಕೊಂಡೇಸಿ ಕಾಫಿ ತೋಟ ಎಲ್ಲ ಪರಿಚಯ ಆಗಿರ್ಬೇಕು. ಇದು ಡಬಲ್ ಮೀನಿಂಗ್ ಸಿಂಗಲ್. ಗೊತ್ತಾಗಿಲ್ಲ ಅವ್ರು ಹೇಳಿದ್ದು ಇದು. ತುಂಬಾ ಕಾಫಿ ತೋಟ ಎಲ್ಲ ನಿಮ್ಗೆ ನಿಮ್ಮೂರ್ ಕಡೆ ಸಕಲೇಶ್ಪುರದ ಕಾಫಿ ತೋಟ ಎಲ್ಲ ಇವ್ರು ಹೋಗ್ಬಿಟ್ಟಿದಾರಲ್ಲ. ಹೌದು ಹೌದು. ಫ್ರೀ ಶೋ, ಇಡೀ ಶೋಸ್ ಅನ್ನ ತೋರಿಸ್ತೀನಿ ಅನ್ನುವಂತ ಒಂದು ವಿಚಾರಕ್ಕೆ ಹೋದಾಗ ಅದೇನ್ ಚಿಕ್ಕ ಮಾತಲ್ಲ. ಅವ್ರು ನಿಮ್ಗೆ ಕಾಲ್ ಮಾಡಿದ್ರ, ಏನೆಲ್ಲ ಮಾತಾಡಿದ್ರು ಅನ್ನೋದು ನಂಗೆ ಒಂದು ಒಪಿನಿಯನ್. ಆಕ್ಚುಲ್ ಆಗಿ ನಾನೇನೆ ಆ ತರದ, ಅಂದ್ರೆ ಜೋಗಿ ಸರ್ ಆಗ್ಲಿ, ವೀರಕಪುತ್ರ ಶ್ರೀನಿವಾಸ್ ಸರ್ ಆಗ್ಲಿ, ಕವಿರಾಜ್ ಸರ್ ಆಗ್ಲಿ, ಎಲ್ರಿಗೂ ಅಂದ್ರೆ ಸೆನ್ಸಿಬಲ್ ರೈಟರ್ಸ್ ಇದಾರಲ್ಲ, ಅವ್ರಿಗೆ ಕರೆದು ಸಿನಿಮಾ ತೋರಿಸ್ಬೇಕು ಅನ್ನೋದು ನಂದೊಂದು ಆಸೆ. ಪ್ರೀಮಿಯರ್ಗೆ ಕರೆದಿದ್ದೆ ಆ್ಯಕ್ಚುಲಿ ತುಂಬ ಜನ. ಪಾಪ ಅಂದರೆ ಅದೇ ಎಲ್ಲೆಲ್ಲಿ ಸರ್ಜಾಪುರದಿಂದ ಒರಾಯನ್ ಮಾಲಿಗೆ ಬರೋದಕ್ಕೆ ಅಷ್ಟು ಒಂದಿನ ಎಲ್ಲ ಆಗುತ್ತೆ, ತುಂಬ ಜನ ಬಂದಿರಲಿಲ್ಲ. ಬಟ್ ಅದೇ ಸಿನಿಮಾ ಬಗ್ಗೆ ಪಾಸಿಟಿವಿಟಿ ಸ್ಪ್ರೆಡ್ ಆಗ್ತಾ ಹೋಯಿತು. ಜೋಗಿ ಸರ್ನ ಆ್ಯಕ್ಚುಲಿ ಇವರು ಕರೆದ್ಬಿಟ್ಟು ತೋರಿಸಿದ್ರು ಸಿನಿಮಾನ. ಜೋಗಿ ಸರ್ ಇವ್ರ ಫ್ರೆಂಡ್ ಒಬ್ಬರು ಪ್ರಮೋದ್ ಭಟ್ ಅಂತ ಇದ್ದಾರೆ, ಅವ್ರ ಥ್ರೂ ಅವ್ರ ಫ್ಯಾಮಿಲಿನ ಕಳಿಸಿ ಜೋಗಿ ಸರ್ ನೋಡಿದರು. ಜೋಗಿ ಸರ್ ನೋಡಿದ ಮೇಲೆ ಅವ್ರು ಬರೆದ ಮೇಲೆ ಕವಿರಾಜ್ ಸರ್ ನೋಡಿದರು, ವೀರಕಪುತ್ರ ಶ್ರೀನಿವಾಸ್ ಸರ್ ನೋಡಿದ್ರು. ಹಾಗೆ ಒಂಥರ ಚೈನ್ ಲಿಂಕ್ ತರ ವರ್ಡ್ ಆಫ್ ಮೌತ್. ಯಾಕಂದ್ರೆ ಅವರೆಲ್ಲ ಸುಮ್ನೆ ಬರೆಯೋದಿಲ್ಲ, ಏನಿದೆ ಅದನ್ನ ರಿಯಲ್ ಆಗಿ ಬರೆದ್ಬಿಡ್ತಾರೆ. ಸೊ ಅವ್ರು ಬರ್ದಿರೋ ಯಾವ ಪಾಯಿಂಟ್ ನಿಮ್ಗೆ ತುಂಬಾ ಇಷ್ಟ ಆಯ್ತು? ನಾನು ಇದನ್ನೇ ತುಂಬಾ ಮೇಜರ್ ಆಗಿ ಇಟ್ಕೊಂಡು ಬರ್ದೆ ಕತೆ, ಅದನ್ನೇ ಅವ್ರು ತುಂಬಾ ಕನೆಕ್ಟ್ ಮಾಡಿದ್ರು ಅಂದ್ರೆ ಯಾವ ಪದಗಳು ಅಥವಾ ಯಾವ ಅದೇ ಎಲ್ಲರೂ ಅವ್ರ ಲೈಫ್ ನ ಅವ್ರ ಚೈಲ್ಡ್ಹುಡ್ ನ ನೋಡ್ತಾ ಇದ್ರಲ್ಲ, ಅದನ್ನ ಸೆಲೆಬ್ರೇಟ್ ಮಾಡ್ತಿರಲ್ಲ, ಅದೇ ನನ್ಗೆ ತುಂಬಾ ಖುಷಿ. ಅವ್ರ ಬಾಲ್ಯ, ಅವ್ರು ಕಂಡಂತ ಕೆರೆ, ಅವ್ರ ಊರು, ಅವ್ರ ಅಮ್ಮನ ನೋಡ್ತಿದ್ದೀನಿ ಅಂತ ಹೇಳಿದಾಗ ಐ ಆಮ್ ಬ್ಲೆಸ್ಡ್ ಅನಿಸ್ತು. ಅಂದರೆ ರೈಟಿಂಗ್ ಒಂದು. ಆಮೇಲೆ ಇದು ಈ ಫಿಲಮಲ್ಲಿ ಅಂದರೆ ಇದು ಪ್ರಮೋಷನ್ಸ್ಗಂತ ಅಲ್ಲ, ನೀವು ನೋಡಿದ್ದೀರಾ ಅಂತ ಹೇಳ್ತಾ ಇದೀನಿ. ನಮ್ಗೆ ಅದು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಅದೇನೋ ಹೇಳ್ಕೊಂಬಿಡುತ್ತೆ ಬಲವಾರ ನೋಡುವಾಗ. ಇವಾಗ ನನಗೆ ಎಸ್ಪೆಷಲಿ ಏನೋ ರೆಫರೆನ್ಸ್ ಪಾಯಿಂಟ್ಸೇ ಇಲ್ಲ ಫಿಲಮ್ಗೆ, ಬಟ್ ತುಂಬ ಹುಕ್ಡಾಗಿಟ್ಟಿರುತ್ತೆ. ಈಗ ಏನೋ ಒಂದು 20-30 ಸಲ ನೋಡಿರ್ತೀನಿ ಅನ್ಸುತ್ತೆ ನಾನು, ಆದರೂ ಪ್ರತಿ ಸಲ ಮತ್ತೆ ನೋಡ್ಬೇಕಂತ ಅನ್ಸುತ್ತೆ. ಇದರಲ್ಲಿ ಇನ್ನೊಂದು ಆ ಬುಕ್ ಅಡಿಯಲ್ಲಿ ದುಡ್ಡಿಡೋದು, ಇದೆಲ್ಲ ಊರಲ್ಲಿ ನಾವು ಮಾಡೋದೇ ಬುದ್ಧಿ. ಆಮೇಲೆ ಅಜ್ಜಿ ಕೊಟ್ಟಿರೋ ದುಡ್ಡನ್ನು ಸೇವ್ ಮಾಡಿಟ್ಟಿರೋದು, ಅಜ್ಜ ಕೊಟ್ಟಿರೋ ದುಡ್ಡನ್ನು ಸೇವ್ ಮಾಡಿಟ್ಟಿರೋದು. ಸೊ ನಿಮಗೆ ಡೈರೆಕ್ಷನ್ ಮಾಡಬೇಕು ಅಂತ ಯಾಕೆ ಅನಿಸ್ತು? ಎಲ್ಲಿಂದ ಪ್ರಾರಂಭ ಆಯ್ತು ಈ ಒಂದು ಕನಸು? ಅದೇ ಬಲವಾರ ಆದಾಗ್ಲ? ಇಲ್ಲ 13 ವರ್ಷದಿಂದ ಅಸಿಸ್ಟೆಂಟ್ ಅಸೋಸಿಯೇಟ್ ಆಗಿ ಕೆಲಸ ಮಾಡಿಕೊಂಡು ನನ್ನ ಅತ್ತೆ ಮಗಳೊಬ್ಳು ತೀರೋದ್ಲು ಆ್ಯಕ್ಚುಲಿ 2009 ಟೈಮಲ್ಲಿ. ಅಂದರೆ ಅವಳು 2021 ಅಂತ. ಅತ್ತೆ ಮಗಳಂದರೆ ನನ್ನ ತಂಗಿ ಥರ. ಆವಾಗ ನನಗೆ ಅಂದರೆ ಇಷ್ಟೇನ ಲೈಫ್ ಅಂತ ಅನಿಸ್ಬಿಡ್ತು. ಸತ್ತರೆ ಒಂದು 4 ಜನಕ್ಕೆ ಗೊತ್ತಾಗೋ ಥರ ಇರಬೇಕು, ಅಂದರೆ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಅನ್ನಿಸ್ತು. ಅಷ್ಟರಲ್ಲಾಗಲೇ ನಾನು ಅಂದರೆ ಸ್ವಲ್ಪ ಸಾಹಿತ್ಯದ ಕಡೆ ಆಸಕ್ತಿ ಇತ್ತು, ಓದ್ತಾ ಇದ್ದೆ, ಬರೆಯೋಕ್ಕೂ ಸ್ಟಾರ್ಟ್ ಮಾಡಿದ್ದೆ. ಅದಾದಮೇಲೆ ಡೈರೆಕ್ಟರ್ ಆಗೋಣ ಅಂತ ಇಂಡಸ್ಟ್ರಿಗೆ ಬಂದಿತ್ತು. ಸೊ ಡೈರೆಕ್ಟರ್ ಆಗೋಣ ಅಂತ ಇಂಡಸ್ಟ್ರಿಗೆ ಬಂದ್ರಿ, ಬಟ್ ಕತೆ ಬರೆಯೋಕ್ಕೆ ಎಷ್ಟು ಟೈಮ್ ತಗೊಂಡ್ರಿ? ಈ ಕತೆ ಆ್ಯಕ್ಚುಲಿ ಒಂದು 6 months 7 months ಪ್ರಾಪರ್ ಪ್ಲಾನ್ ಇತ್ತು. ಸೊ ಅದನ್ನ ಎಕ್ಸಿಕ್ಯೂಟ್ ಮಾಡೋದು ಹೇಗೆ ಅನ್ನುವಂತ ಐಡಿಯಾ ಇತ್ತು, ಬಿಕಾಸ್ ಆಫ್ ಎಕ್ಸ್ಪೀರಿಯನ್ಸ್. ನೋಡಿ, ಅನುಭವ ತುಂಬಾ ಒಳ್ಳೆತನವನ್ನ, ಒಳ್ಳೆ ಪ್ರಾಡಕ್ಟ್ ಅನ್ನ ಕೊಡುತ್ತೆ ಅನ್ನೋ ತರದ್ದು. ಎಸ್, ನೀವು ಹೇಗೆ ನಟನೆ
ಯಾಕೆ ಇಂಟ್ರೆಸ್ಟ್ ಬಂತು ನಾನೊಬ್ಬ ನಟ ಆಗಬೇಕು ಅನ್ನುವಂಥದ್ದು ಅಥವಾ ಈ ಚಿತ್ರರಂಗಕ್ಕೆ ಬರಬೇಕು ಅನ್ನುವಂಥದ್ದು? ಆ್ಯಕ್ಟಿಂಗ್ ಅನ್ನೋದು ಎಲ್ಲರಿಗೂ ಒಂಥರ ತೆವಲಿರುತ್ತಲ್ವ, ಅಂದರೆ ಎಲ್ಲೋ ಕಾಣಿಸ್ಕೋಬೇಕು ಅನ್ನೋದು. ಬಟ್ ಚಿಕ್ಕವನಿಂದನೂ ಸಿನಿಮಾಗಳು ತುಂಬ ಜಾಸ್ತಿ ನೋಡ್ತಿದ್ದೆ, ಅಂದರೆ ಮನೆಯಲ್ಲೇ ಆ ಕಲ್ಚರ್ ಇದೆ, ಅಪ್ಪ ಅಮ್ಮನೂ ತುಂಬ ಫಿಲಮ್ಸ್ ನೋಡ್ತಾರೆ. ಸೊ ಆಗಿಂದನೂ ಫಿಲಮ್ಸ್ ಮೇಲೆ ಆಸಕ್ತಿ ಇತ್ತು. ಬಟ್ ಅದೇ ನಮ್ಮನ್ನೆಲ್ಲ ಯಾರು ಹಾಕೋತಾರೆ ಹಂಗೆಲ್ಲ ಇತ್ತು. ಅದ್ಯಾಕೆ ಆ ಡೈಲಾಗ್ ನಮ್ಮನೆಲ್ಲ ಯಾರು ಹಾಕೋತಾರೆ? ಸಖತ್ ಕಷ್ಟ ಅಲ್ವಾ ಇದು ಎಂಟರ್ ಆಗೋದು. ಆ್ಯಂಡ್ ರೂಟ್ಸೇ ಗೊತ್ತಿರಲ್ಲ, ಯಾರನ್ನೋ ಕೇಳಬೇಕು, ಹೆಂಗೋ ಕೇಳಬೇಕು. ಇವಾಗ ನಾನು ಆ್ಯಕ್ಟರ್ ಆಗ್ತೀನಿ ಅಂದರೆ ಹಾಕೋತಾರ ಏನೂ ಗೊತ್ತಿಲ್ಲ. ಬಟ್ ಕಾಲೇಜಲ್ಲಿ ನಾನು ಡ್ಯಾನ್ಸ್ ಪರ್ಫಾರ್ಮೆನ್ಸಸ್ ಮಾಡ್ತಿದ್ದೆ. ಯಾವ ಕಾಲೇಜು? ಜೈನ್ ಕಾಲೇಜ್, ಬ್ಯಾಂಗ್ಳೂರಲ್ಲಿ. ಬ್ಯಾಂಗ್ಳೂರಲ್ಲಿ. ಓಕೆ ಓಕೆ, ಹಾಂ ಹಾಂ. ಸೊ ಅಲ್ಲಿ ಡ್ಯಾನ್ಸ್ ಟೀಮಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೆ. ಆಗ್ಲೂ ಅದು ಒಂಥರ ಅಟೆಂಡೆನ್ಸ್ ಸಿಗುತ್ತೆ ಅಂತ ಅನ್ನೋದಕ್ಕೆ ಮಾತ್ರ ಅದೆಲ್ಲ ಹುಡುಗರದು ಬುದ್ಧಿ ಅಲ್ವಾ. ಸೊ ಅದು ಸೇರ್ಕೊಂಡಿದ್ದು. ಹಂಗಿಂದ ಹಂಗೆ ಏನು ಆಗ ನಾನು ಆಗ್ತಾನೆ ಅಟೆಂಡೆನ್ಸ್ಗೋಸ್ಕರ ಡ್ಯಾನ್ಸ್ ಮಾಡಿದ್ದಲ್ವಾ, ಸುಮ್ಮನೆ ಭರತನಾಟ್ಯಂ ಕಲಿಬೇಕಂತ ಅನಿಸ್ತು PUC ಅಲ್ಲಿ. ಭರತನಾಟ್ಯಂ? ಸೊ ಭರತನಾಟ್ಯಂ ಕ್ಲಾಸಸ್ಗೆ ಹೋಗ್ತಿದ್ದೆ. ಆಗ ಅಲ್ಲಿ ಏನು ದೊಡ್ಡವನೇ ಸ್ವಲ್ಪ ಪ್ರೊಡಕ್ಷನ್ಗಳು ಹಾಕೊಳ್ಳಿ ಅಂತ ದೊಡ್ಡ ದೊಡ್ಡ ಪ್ರೊಡಕ್ಷನ್ಸ್ ಮಾಡ್ತಾರಲ್ಲ, ಮ್ಯೂಸಿಕಲ್ ಪ್ಲೇಸು, ಅದಕ್ಕೆ ಹಾಕೊಳ್ಳೋಕೆ ಶುರು ಮಾಡಿದಾಗ ಅದ್ರ ಜೊತೆ ಕಾಂಪಿಟೇಟಿವ್ಲಿ ಒಂದಿಷ್ಟು ಡ್ರಾಮಾಗಳಾಗ್ತಿತ್ತು. ಸೊ ಡ್ರಾಮಾ ಸಖತ್ ಇಂಟ್ರೆಸ್ಟಿಂಗ್ ಅನಿಸ್ತು, ಸಿಕ್ಕಾಪಟ್ಟೆ ಇಷ್ಟ ಆಯಿತು ಕ್ಯಾರೆಕ್ಟರ್ಸು ಅಂತ. ಅಲ್ಲಿಂದ ನಾನು ಅಭಿನಯ ತರಂಗ ಅಂತ ಸೇರಿಕೊಂಡೆ. ಡ್ರಾಮಾ ಮೇಲೆ ಇಂಟ್ರೆಸ್ಟ್ ಬಂತು, ಅಭಿನಯ ತರಂಗ ಸೇರಿಕೊಂಡು ಅಲ್ಲಿ 1 year ಮಾಡಿ, ಅದಾದಮೇಲೆ ಫ್ರೀಲಾನ್ಸ್ ಆಗಿ 1-2-3 ನಾಟಕಗಳು ಮಾಡಿ ಆಮೇಲೆ ಈ ಸಿನಿಮಾಗೆ ಬಂದಿದ್ದು. ಒಳ್ಳೆ ಸಿನಿಮಾಗೆ ಬಂದಿದ್ದೀರಾ ಅಂತ. ಸೊ ಒಳ್ಳೆ ವಿಚಾರಗಳನ್ನ ನಾವು ಮಾತಾಡ್ಕೊಂಡ್ವಿ. ಬಟ್ ನಾನೊಂದು 10 ಕ್ವಶನ್ ರೆಡಿ ಮಾಡಿದ್ದೀನಿ, ಸ್ಪೀಡ್ ಆನ್ಸರ್ ಮಾಡ್ತಾ ಹೋಗಿ. ಸೊ ಆಮೇಲೆ ನಾನು ನಿಮ್ಗೆ ಕೇಳ್ತೀನಿ, ಅದು ಎಡಿಟರ್ ತೆಗಿತಾರೆ. ಇಲ್ಲ ಇಲ್ಲ, ಕೇಳಿ ನೋಡೋಣ. ನಮ್ಗೆ ಆನ್ಸರ್ ಮಾಡಕ್ ಬಂದಿಲ್ಲ ಅಂದ್ರೆ ಬೇಜಾರಲ್ವಾ? ಗೌರ ಮತ್ತೆ ಜಡೇಜಾ ನಿಮ್ಮಲ್ಲಿ ಡಬ್ಬಿಂಗ್ ಮಾಡ್ತಿದ್ರೆ ಹೇಗ್ ಮಾಡ್ತಿದ್ರು? ಅಂಬಾ ಅವರು ಗೌರ, ಕೋಕೋ ಅನ್ನೋರು ಜಡೇಜ. ಸಿನಿಮಾ ಮಾಡೋವಾಗ ಯಾರ ಮೇಲೆ ಜಾಸ್ತಿ ಒಲವಾರ ಮಾಡಿದ್ರಿ? ಯಾರ ಮೇಲೂ ಮಾಡಿ ಇಲ್ಲ, ಫಿಲಮ್ ಅಲ್ಲಿ ಯಾರ ಮೇಲೆ ಮಾಡ್ತಿರೋದ್ರಿ? ಶಯನ್ ಅಂದ್ರೆ ಕೋಸಡಿ ತಾನೇ? ಹೌದು, ಅಲ್ಲ ಕುಂಡೇಸಿ ಮೇಲೆ. ಕುಂಡೇಸಿ ವಿಕ್ಟಿಮ್ ಕೋಸುಡಿ, ಅಲ್ಲ ಕುಂಡೇಸಿ ವಿಕ್ಟಿಮ್. ಕುಂಡೇಸಿ. ಬಟ್ ಯಾರ ಮೇಲೆ ಪ್ರೀತಿ ಇದೆ? ಕೋಸುಡಿ ಸೇಮ್ ಇವ್ರಿಗೆ ರಿಯಲ್ ಲೈಫ್ ಅಲ್ಲೂ ಅವನ ಮೇಲೆ ನಮ್ಗೆಲ್ಲ ಎಷ್ಟು ಕೇರೇ ಇಲ್ಲ ನಾವ್ ಏನಾಗ್ತಿದೀವಿ ಅಂತ, ಅವನ ಮೇಲೆ ಇಷ್ಟ. ಯಾಕಂದ್ರೆ ಅವ್ನ್ ಕಾಟ ಕೊಡ್ತಿದ್ದ, ಕಾಟ ಸಹಿಸ್ಕೊಳ್ಳೇಬೇಕಲ್ವಾ. ಇವರೆಲ್ಲ ಪಾಪದವ್ರು, ಅವನಿಗೆ ಮುದ್ದು ಮಾಡಿದ್ರೆ ಮಾತ್ರ ಆಕ್ಟ್ ಮಾಡೋನು. ಓಕೆ, ನಾವು ಕಾಟ ಕೊಡ್ತೀವಿ ಅಲ್ವಾ? ನೆಕ್ಸ್ಟ್ ಫಿಲ್ಮ್ ಅಲ್ಲಿ ನೀವು ಮಾಡೋದ್ ಬೇಡ. ಈಗ ನಿಮ್ ಕೈಯಲ್ಲಿ ಏನಾದ್ರು ಕೋಟಿಗಟ್ಲೆ ಬಜೆಟ್ ಇರ್ತಿದ್ರೆ ಈ ಸಿನಿಮಾನ ಹೇಗ್ ಮಾಡ್ತಿದ್ರಿ? ಇಲ್ಲ, ಆಕ್ಚುಲಿ ಇಲ್ದೇ ಇರೋದೇ ಒಳ್ಳೇದು ಅನ್ಸುತ್ತೆ. ಇಷ್ಟೊಂದು ಅಥೆಂಟಿಕ್ ಆಗಿ ಬಂದಿದೆಯಲ್ಲ, ಖುಷಿ ಇದೆ. ಅಂದ್ರೆ ಅದೇ ಒಂದೊಂದ್ ಸಿನಿಮಾ ಜಾಸ್ತಿ ಇದ್ರೂ ಕೆಟ್ಟೋಗುತ್ತೆ. ಪ್ಲಾನ್ ಮಾಡುವಾಗ ಪ್ಯಾನ್ ಇಂಡಿಯಾ ಫಿಲ್ಮ್ಸ್ ಮಾಡೋದು ಇದೇ ಪ್ರಾಬ್ಲಮ್ ಅಲ್ವಾ? ಒಳ್ಳೆ ಡೈಲಾಗ್. ನಿಮ್ಗೆ ಏನಾದ್ರು ಪ್ರಶಸ್ತಿ ಬಂದ್ರೆ ರಾಜ್ಯ ಪ್ರಶಸ್ತಿ ಬರೋದು ಮುಖ್ಯನಾ ಅಥವಾ ಹೌಸ್ಫುಲ್ ಆಗಿದೆ ಅನ್ನುವಂತ ಬೋರ್ಡ್ ಬರುವಂತ ಪ್ರಶಸ್ತಿ ಮುಖ್ಯನಾ? ದೇವರನ್ನೇ ಜನಗಳ ಮಧ್ಯೆ ಹೇಳ್ತೀನಿ, ಜನ ಮಧ್ಯೆ ಎದ್ ನಿಂತ್ಕೊಂಡು ಅಂದ್ರೆ ಶೋಸ್ಗೆ ಹೋಗ್ತೀವಲ್ವಾ, ಎಂಡಲ್ಲಿ ನಿಮ್ಗೆ ನ್ಯಾಷನಲ್ ಅವಾರ್ಡ್ ಬರುತ್ತೆ, ಸ್ಟೇಟ್ ಅವಾರ್ಡ್ ಬರುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ದೇವ್ರನೇ ಅವಾರ್ಡ್ ಎಲ್ಲ ಬೇಡ, ನೀವು ಬಂದ್ ಸಿನಿಮಾಗಳು ನೋಡಿ ಹೌಸ್ಫುಲ್ ಮಾಡಿ, ಜನರ ಬಾಯಿಗೆ ಹೋಗ್ಲಿ, ಎಲ್ಲಾ ಕಡೆ ಹೌಸ್ಫುಲ್ ಆಗ್ಲಿ, ದೊಡ್ಡ ಹಿಟ್ ಆಗ್ಲಿ ಸಿನಿಮಾ, ಅದೇ ನನ್ಗೆ ಪ್ರಶಸ್ತಿ. ಅಂದ್ರೆ ಜನಗಳಿಗೋಸ್ಕರ ಥಿಯೇಟರ್ಗೋಸ್ಕರ ಮಾಡಿರೋ ಸಿನಿಮಾ ಇದು. ಈಗ ಆಕ್ಷನ್ ಕಟ್ ಹೇಳ್ತಿದ್ರಲ್ಲ, ಆಗ ಯಾರು ಬೇಗ ಅರ್ಥ ಮಾಡ್ಕೊಳ್ತಿದ್ರು, ಯಾರಿಗೆ ಗೊತ್ತೇ ಆಗ್ತಿರ್ಲಿಲ್ಲ? ಇಲ್ಲ, ಎಲ್ಲ ಬುದ್ಧಿವಂತರಿದ್ರು ಟೀಮ್ ಫುಲ್. ಅದಕ್ಕೆ ನನ್ಗಿಂತ ಬುದ್ಧಿವಂತರಿದ್ರು. ಡೈರೆಕ್ಟರ್ ಆಗದೆ ಇರ್ತಿದ್ರೆ ನೀವ್ ಯಾವ ಕ್ಯಾರೆಕ್ಟರ್ ಮಾಡ್ತಿದ್ರಿ ನಿಮ್ ಸಿನಿಮಾದಲ್ಲಿ? ಕ್ಯಾರೆಕ್ಟರ್ನೇ ಮಾಡ್ತಾ. ಸೂಪರ್, ನೋಡಿ ಒಟ್ಟಿಗೆ ಕೂರ್ಸಿದಂತೂ ಸಾರ್ಥಕ ಆಯ್ತು ಬಿಡಿ. ಶೂಟಿಂಗ್ ಅಲ್ಲಿ ಅತಿ ಹೆಚ್ಚು ರೀಟೇಕ್ಸ್ ತೆಗಿತಿದ್ದಿದ್ ಯಾರು? ಶಯನ್, ಕೋಸುಡಿ. ಶಯನ್ ಅಂತ ಹೇಳಿದ್ರೆ ಗೊತ್ತಾಗಲ್ಲ, ಕೋಸುಡಿ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಯಾಕೆ ರೀಟೇಕ್ ಅಂದ್ರೆ ನೀವ್ ಒಂದ್ ಹೇಳಿದ್ರೆ ಅವ್ರು 100 ಹೇಳಿರ್ತಾರೆ. ಒಂದೊಂದು ಸ್ಟ್ರಾಟಜಿನ ಇತ್ತು ಮ್ಯಾಮ್, ತುಂಬಾ ಬುದ್ಧಿವಂತ. ಏನಂದ್ರೆ ಮ್ಯಾಮ್ ಜೊತೆ ಆಗ್ಲಿ, ಅಂದ್ರೆ ಅಪ್ಪ ಕ್ಯಾರೆಕ್ಟರ್ ಆಗ್ಲಿ, ಅಮ್ಮ ಕ್ಯಾರೆಕ್ಟರ್ ಆಗ್ಲಿ, ಫಸ್ಟ್ ಟೇಕಲ್ಲಿ ಸಕಾಲ ಮಾಡಿರ್ತಾ ಇದ್ರು. ಇವನು ಬೇಕಂತಾನೆ ಡಲ್ ಆಗಿರೋನು. ಒಂದ್ 2-3-4-5 ಟೇಕ್ ಆದ್ಮೇಲೆ ಅವ್ನ್ ಸಖತ ಮಾಡೋನು, ಇವ್ ಡಲ್ ಆಗಿರೋರು. ಆಮೇಲೆ ಏನಾದ್ರು ಬೈಬೇಕಂದ್ರೆ ಶಾರ್ಟ್ ಅಲ್ಲಿ ಕೇಳೋದು, ನಂಗೆ ಇವತ್ತು ಕಬಾಬ್ ಬೇಕು ಅಂತ ಅಲ್ಲಿ ಕೇಳೋದು. ಅಲ್ಲವರೆಗೂ ಏನು ಇದಿಲ್ಲ, ಇವ್ರು ಅಯ್ಯೋ ಮನೆ ಕೊಡಿಸ್ತೀನೋ ತರಿಸ್ತೀನೋ ಮಾಡೋ ಪ್ಲೀಸ್ ಅಂತ. ನಿಮ್ಗೆ ಶೂಟಿಂಗ್ ಟೈಮ್ ಅಲ್ಲಿ ಹೆಚ್ಚು ಯಾವ್ದಕ್ ಭಯ ಆಯ್ತು? ಪ್ರೊಡ್ಯೂಸರ್ ಕಾಲ್ ಮಾಡಿದಾಗ್ಲ ಅಥವಾ ಹಸು ನಿಮ್ಗೆ ಕರೆಕ್ಟ್ ಆಗಿ ರಿಯಾಕ್ಟ್ ಮಾಡದೇ ಇದ್ದಾಗ? ಹಸು ತುಂಬಾ ಒಳ್ಳೆ ಆರ್ಟಿಸ್ಟ್ ಮ್ಯಾಮ್, ಸೀರಿಯಸ್ಲಿ. ಹೌದು, ಅದೇ ನಮ್ ಕ್ಯಾಮ್ರಾಮನ್ ಯಾವಾಗ್ಲೂ ಹೇಳ್ತಿರೋ, ಇದು ಯಾವ್ದೋ ಹಿಂದಿನ ಜನ್ಮದಲ್ಲಿ ಆರ್ಟಿಸ್ಟೇ ಆಗಿರುತ್ತೆ ಅಂತ. ಸೀರಿಯಸ್ಲಿ, ಹೌದಾ? ಒಳ್ಳೆ ಆರ್ಟಿಸ್ಟ್ ಅದು. ಕರೆಕ್ಟ್ ಆಗಿ ಬಂದ್ ಪೊಸಿಷನ್ ನಿಂತ್ಕೊಳ್ಳೋದು. ಹೌದು, ಅದು ಕಾಟ ಕೊಟ್ಟಿಲ್ಲ, ಏನು ಇಲ್ಲ. ಏನು ಕಾಟ. ಜಡೇಜಾನು ಪಾಪದು ಮ್ಯಾಮ್.
ಅದು ನನಗೆ ಕೊಟ್ಟಿದ್ದು ನಿಮ್ಗಲ್ಲ. ಕರೆಕ್ಟ್. ಅದೀಗ ಏನು next ಕಟ್ಟ ಕೊಟ್ಟಿಲ್ಲ, ನೀವು ಭಯ ಪಟ್ಟಿದ್ದೀರ ಅಷ್ಟೇ. ಅದೇ ಹೌದು. ಸಿನಿಮಾ ನೋಡಿದ ಪ್ರತಿಯೊಬ್ರು ಕೂಡ ಹೊರಗಡೆ ಬಂದಾಗ ಅವ್ರ ಅಪ್ಪ ಅಮ್ಮನಿಗೆ ಫೋನ್ ಮಾಡಿರ್ಬೋದಾ? ತುಂಬಾ ಜನ ಮ್ಯಾಮ್, ಅಂದ್ರೆ ಅದ್ರಲ್ಲೂ ಲೇಡೀಸು ಹತ್ಕೊಂಡು ಮೊನ್ನೆ ಒಬ್ರು ಬಿಕ್ಳಿಸ್ಕೊಂಡು ಬಂದು ತಬ್ಕೊಂಡ್ರು. ಅದು ಏನಾಗಿತ್ತು ಏನೋ ಗೊತ್ತಿಲ್ಲ ಅವ್ರ ಮನೆಯಲ್ಲಿ. ಆ ಥರದ್ದೆಲ್ಲ ಎಕ್ಸ್ಟ್ರೀಮ್ ನೋಡಿದ್ದೀನಿ. ತುಂಬ ಖುಷಿಯಾಗಿದ್ದಾರೆ, ತುಂಬ ತೃಪ್ತಿ. ಹೊರಗಡೆ ಬಂದು ಒಂದು ನಿರಾಳತೆ ನಿಟ್ಟುಸಿರು ಬಿಟ್ಟಿದ್ದಾರೆ. ಅಂದರೆ ಆ ಒಂದು ತೃಪ್ತಿ ಸಿಕ್ತು ಅಂತ ಹೇಳಿದ್ದಾರೆ. ಅದಕ್ಕಿಂತ ಖುಷಿ ಇನ್ನೇನಿಲ್ಲ. ತುಂಬ ಒಳ್ಳೊಳ್ಳೆ ರಿವ್ಯೂ ಸಿಕ್ಕಿದೆ ನನಗೆ. ಕೆಲವು ಕಮೆಂಟ್ಗಳು ನಾವು ಕೇಳೋದು, ಇಂಥ ಸಿನಿಮಾ ಮಲಯಾಳಮಲ್ಲಿ ಬಂದಿದ್ರೆ ನಾವು ನೋಡ್ತಿದ್ವಿ ಅಂತ. ಇದು ಕಾಮನ್ ಡೈಲಾಗ್ ಎಲ್ಲ ಸಿನಿಮಾಗೂ, ಎಲ್ಲ ಸಿನಿಮಾ ನೋಡಿದಾಗ್ಲೂ. ಮೇ ಬಿ ನಿಮ್ಗೆ ಇಂಥ ಡೈಲಾಗ್ಗಳನ್ನು ನೀವು ಕೇಳಿದ್ದೀರಾ? ಏನು ಹೇಳ್ತೀರಿ ಈ ಡೈಲಾಗ್? ಯಾಕಂದರೆ ನಮ್ಮ ಕನ್ನಡದಲ್ಲೂ ಇಂಥ ಸಿನಿಮಾ ಬಂದಿದೆ ಅಂದರೆ ಅದಕ್ಕಿಂತ ಅದೇನು ಯಾವ ಲ್ಯಾಂಗ್ವೇಜ್ಗೂ ಕಂಪೇರ್ ಮಾಡೋದು ಬೇಡ, ನಮ್ಮ ಲ್ಯಾಂಗ್ವೇಜಲ್ಲಿ ಇಷ್ಟು ಚೆನ್ನಾಗಿರುವಂಥ ಸಿನಿಮಾ ಬಂದಿದೆ ಅಂದರೆ ನೈಜತೆ ಅನ್ನೋದು ತುಂಬ ಬಂದಿದೆ. ಬಟ್ ಅದೇ ನನಗೆ ಅಂದರೆ ಕನ್ನಡದವ್ರು ಯಾವತ್ತೂ ಒಳ್ಳೊಳ್ಳೆ ಸಿನಿಮಾಗಳು ಕೈ ಬಿಟ್ಟಿಲ್ಲ ಇದುವರೆಗೂ. ಈ ಸಿನಿಮಾನೂ ಬಿಡಲ್ಲ ಅಂತ ಹೋಪಲ್ಲಿದ್ದೀನಿ ಖಂಡಿತವಾಗ್ಲೂ. ಕೈ ಮತ್ತೆ ತುಂಬಾ ಜನ ಕಮೆಂಟ್ ಹಾಕಿರೋದು ನೋಡಿದೆ, ನಮ್ಮೂರಲ್ಲಿಲ್ಲ, ನಮ್ಮೂರಲ್ಲಿ ಸಿಕ್ತಿಲ್ಲ ನಮಗೆ, ನಮ್ಮ ಥಿಯೇಟರಲ್ಲಿ ಇಲ್ಲ ಸಿನಿಮಾ ಅಂತ. ಸೊ ಅವ್ರ ಥಿಯೇಟರ್ಗೆ ಯಾವಾಗ ಹೋಗುತ್ತೆ? ಇಲ್ಲಿ ಏನು ಸ್ಕ್ರೀನ್ಗಳಿದೆಲ್ಲ ಹೌಸ್ಫುಲ್ ಮಾಡಿ ಅಲ್ಲಿ ಖಂಡಿತ ಬರ್ತೀವಿ. ಸೂಪರ್. ನೋಡಿ ಇನ್ನೊಂದು ಈ ವೀಕೆಂಡ್ ಅಲ್ಲಿ US ಮತ್ತೆ ಆಸ್ಟ್ರೇಲಿಯಾದಲ್ಲಿ ರಿಲೀಸ್ ಆಗ್ತದೆ. ಹೌದಾ? ಓಹೋ, ನೈಸ್ ನೈಸ್. ನೋಡಿ ಅಲ್ಲಿಂದ ಆಮೇಲೆ ಎಲ್ಲ ಊರಿಗೂ ಬಂದ್ಬಿಡುತ್ತೆ, ಎಲ್ಲರೂ ನೋಡ್ಬೋದು ಅಂತ. ಎಸ್ ಡೈರೆಕ್ಟರ್, ನೀವು ಸೆಲೆಕ್ಟೆಡ್ ನೆಕ್ಸ್ಟ್ ರೌಂಡಿಗೆ. ನಾವು ನೆಕ್ಸ್ಟ್ ರೌಂಡಿಗೆ ಅದು ಕೇಳಕ್ ಥ್ಯಾಂಕ್ ಯು. ಅವ್ರಿಗೆ ಖುಷಿ ಆಗ್ಬಿಡ್ತು, ಅಪ್ಪ ಮುಗಿಸಿದ್ಲು ಅಂತ. ಈಗ ನೆಕ್ಸ್ಟ್ ಕ್ವಶನ್ ನಮ್ಮ ಲವರ್ ಬಾಯ್ಗೆ. ಈಗ ಸಿಟಿಗಳಲ್ಲೆಲ್ಲ ಚೆನ್ನಾಗಿ ಬೈಕೆಲ್ಲ ಇರುತ್ತೆ, ಪಾಶ್ ಆಗಿ ತಿರ್ಕೋಬಹುದು ಹುಡುಗಿ ಜೊತೆ. ಹಳ್ಳಿಲಿ ಹೇಗಿತ್ತು ಹುಡುಗಿ ಜೊತೆ ತಿರ್ಗೋ ಎಕ್ಸ್ಪೀರಿಯನ್ಸ್? ರಿಯಲ್ ಲೈಫದ್ದಲ್ಲ, ಯಾವುದು ಲೈಫದ್ದು? ಅದೇ ರಿಯಲ್ ಲೈಫಲ್ಲಿ ಯಾರು ಜನನೇ ಇಲ್ಲ. ಅಯ್ಯೋ, ಈ ಹುಡುಗರೆಲ್ಲ ಹೇಳೋದು ನಮ್ಮ ಅಲ್ಲಿ ಊರಲ್ಲಿ ಜನನೇ ಇರ್ಲಿಲ್ವಲ್ಲ, ತುಂಬಾ ಕಮ್ಮಿ. ನೀವು ಫ್ರೇಮಲ್ಲೇ ನೋಡ್ತಿದ್ರೆ ಸುಮ್ಮನೆ ಓಡಾಡೋದೆಲ್ಲ ಯಾರು ಇಲ್ಲ. ಹೌದು. ಬಟ್ ಅದ್ರಲ್ಲಿ ಓಡಾಡೋ ಸೀನ್ಸ್ ಎಲ್ಲ ಏನು ಇರ್ಲಿಲ್ವಲ್ಲ. ಇತ್ತಲ್ಲ ಬೈಕು ಸೈಡಲ್ಲಿ, ನಂಗೆ ಅಷ್ಟೇ ಸೀನ್ ನೆನಪು. ನಾನು ನೋಡಿ ಫಸ್ಟ್ ಟ್ರಿಪಲ್ ರೈಡಿಂಗು ನನಗೆ ಅದು ಕರೆಕ್ಟಾಗಿ ಓಡಿಸೋಕ್ಕಾಗುತ್ತೆ ಅನ್ನೋದು ಭಯ ಇತ್ತದು. ಬಟ್ ಭಾಳ ಮಜಾ ಆಯ್ತಾ? ಈಗ ಬರ್ತೀನಿ ಅಂತ ಹೇಳ್ಬಿಟ್ಟು ಹೌದು ಬರೋದು. ಅದು ಇನ್ನೊಂದು ಮಜಾ ಏನಂದ್ರೆ, ಅದು 9 ಗಂಟೆಗೆ ಏನೋ ಶುರು ಮಾಡಿದ್ದು, 1 ಗಂಟೆವರೆಗೂ ಹೊಡೆದ್ರು. ಕಪ್ಪಗಾಗ್ಬಿಟ್ಟಿದೆ ನೆಕ್ಸ್ಟ್ ಡೇ ನಾನು. ಅದು ಬಿಗ್ಗೆಸ್ಟ್ ಮಜಾ ಅದು. ಇದು ರಿಯಲ್ ಕ್ವಶನ್. ಈಗ ನೀವು ಇಲ್ಲ ಅಂತ ಹೇಳೋ ಹಾಗೆ ಇಲ್ಲ. ಸಿನಿಮಾದಲ್ಲಿ ತುಂಬಾ ಕ್ಯೂಟ್ ಆಗಿ ಲವ್ ಮಾಡಿದೀರಾ. ಸಿನಿಮಾದ ಹೊರಗಡೆ ರಿಯಲ್ ಲೈಫ್ ಅಲ್ಲಿ ಎಷ್ಟು ಲವ್ ಮಾಡಿದೀರಾ? ತುಂಬಾ ಮಾಡಿದ್ದೀನಿ. ಅಮ್ಮನ್ನ, ಅಪ್ಪನ್ನ, ಕಸಿನ್ಸ್ನ ಇಲ್ಲ ಅಂತ ಹೇಳಿಲ್ಲ ಮೇಡಮ್, ಆನ್ಸರ್ ಮಾಡಿದೆ. ಒಳ್ಳೆ, ಅದೇ ನೀವು ಹೇಳಿದ್ರಲ್ಲ ಆಕ್ಟರ್ಗಳೆಲ್ಲ ಚಾಲಾಕಿ ಇರ್ತಾರೆ. ಹೌದು, ಇದಾರೆ. ರಿಯಲ್ ಲೈಫಲ್ಲಿ ಯಾರು ತುಂಬ ಬೆಸ್ಟ್ ಫ್ರೆಂಡ್ಸ್? ನೀವು ಹೀರೋಯಿನ, ನೀವು ಕುಂಡೇಸಿನ? ನಾನು ಕುಂಡೇಸಿ, ಸಿಕ್ಕಾಪಟ್ಟೆ. ಅಂದರೆ ಅವ್ನಿಗೆ ಇನ್ನೊಂದೇನೆಂದರೆ, ಅವನು ಹಳ್ಳಿಯಲ್ಲೇ ಇರೋದಲ್ವಾ. ಇವಾಗ ನಾನೇನೋ ಫೋನಲ್ಲಿ ಯೂಸ್ ಮಾಡೋದು, ಅವನಿಗೆಲ್ಲ ಒಂದು ಫ್ಯಾಂಟಸಿ, ಇದೇನು, ಹೆಂಗಿದು, ಈ ಆ್ಯಪ್ ಏನು ಅಂಥದ್ದೆಲ್ಲ ಬಂದು ಕೇಳಿ ನನ್ನ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಿದ್ದ. ಹಂಗೆ ಕ್ಲೋಸ್ ಆಗಿದ್ವಿ. ಅದ್ರ ಜೊತೆ ಅದೇ ಸೀನ್ಸ್ ನಮ್ಮಿಬ್ಬರದೇ ಜಾಸ್ತಿ ಇರೋದ್ರಿಂದ ಸಿಕ್ಕಾಪಟ್ಟೆ ಕ್ಲೋಸ್. ನೀವು ರೊಮ್ಯಾಂಟಿಕ್ ಸೀನ್ ಮಾಡುವಾಗ ಸುತನ್ ಗೌಡ್ರು ಏನಾದರೂ ಬೈದ್ರೆ ನಿಮಗೆ, ಹಿಂಗಲ್ಲಪ್ಪ ಹಿಂಗೆ ಮಾಡು ಅಂತ? ಇಲ್ಲ ಅವರು ಇನ್ನೊಂದೇನಂದ್ರೆ, ರೊಮ್ಯಾನ್ಸ್ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಹೋಗ್ಬಿಡಿರೋರು. ಅಂದ್ರೆ ಅದು ಏನು, ಯೂಶಲಿ ಕೋಚ್ ಇರ್ತಾರೆ, ಇಂಟಿಮೇಟ್ ಕೋಚ್ ಅಂತಾರೆ ಅವ್ರನ್ನ, ಇಂಟಿಮೆಸಿ ಕೋಚ್. ಸೊ ಅಂತದ್ದು ಯಾರು ಇಲ್ಲ. ಅದ್ ಮಾಡ್ಬಿಟ್ಟು ಅವ್ರಿಗೆ ಅವ್ರ ಟೆನ್ಷನ್ ಹೆಂಗ್ ಅರ್ಥ ಆಗುತ್ತೆ. ನಾನೇ ತೋರಿಸ್ತಾ ಇದ್ದೆ. ತೋರಿಸಿ ನೋಡೋಣ. ಹೆಂಗ್ ಮಾಡೋದು, ಏನೋ ಸುಮ್ಮನೆ ಕಾಲಾಗಿ ಇಟ್ಕೊಂಡಿರಿ ಬ್ರೋ ಅಂದ್ಬಿಟ್ಟು ಅವ್ರು ಅವ್ರ ಫ್ರಸ್ಟ್ರೇಷನ್ ಅಲ್ಲಿ. ಅದು ಬೆಟರು ಅಟ್ಲಿ ರೊಮ್ಯಾನ್ಸ್ ಮಾಡ್ತೀರಿ ಅಂದ್ರೆ ಏನದು. ಬಟ್ ಆಕ್ಚುಲಿ ಮೇ ಬಿ ಅದೇ ಕನೆಕ್ಟ್ ಆಯ್ತು ಅನ್ಸುತ್ತೆ. ಹಳ್ಳಿಲೆಲ್ಲ ಲವ್ ಮಾಡೋದು ಕೂಡ ಸ್ವಲ್ಪ ಅಂಜಿಕೆ, ಇದು ಗೊತ್ತಾಗುತ್ತೆ. ಏನ್ ಹೇಳಿ, ತುಂಬಾ ಸಿನಿಮಾಗಳಲ್ಲೆಲ್ಲ ತೋರ್ಸೋದು ಅಂದ್ರೆ, ನಮ್ಮ ಸಿನಿಮಾಗಳಲ್ಲಿ ತೋರ್ಸೋದು ಆ ತರ ಹೇಳ್ಬಾರ್ದು. ನಂಗೆ ಹೊಡಿತಾರ ಸಿನಿಮಾ ಮೇಲೆ ಸಿನಿಮಾ ಹೇಳ್ತಿದ್ದೀರಲ್ಲ. ಬಟ್ ನಾನು ಹೇಳೋದು ಈಗ ಅದೇ ಸುತ್ತೋದು, ಮರ ಸುತ್ತೋದು, ಈ ತರದೆಲ್ಲ ಅದು ಕಲ್ಪನೆಗಳು. ಇದು ರಿಯಾಲಿಟಿ ಅಂದ್ರೆ ಅಷ್ಟು ಇರಲ್ಲ, ಶೈ ಫೀಲೇ ಇರುತ್ತೆ ಸ್ವಲ್ಪ. ಶೂಟಿಂಗ್ ರೆಡಿ ಆಗೋದಕ್ಕೆ ಯಾರು ಜಾಸ್ತಿ ಟೈಮ್ ತಗೊಳ್ತಿದ್ರು? ನೀವೇ ಜಾಸ್ತಿ ಟೈಮ್ ತಗೋತಿದ್ರಾ? ಇಲ್ಲ, ಯಾರು ಇಲ್ಲ. ಯಾಕೆಂದ್ರೆ ಮೇಕಪ್ ಇರ್ಲಿಲ್ಲ. ಆಕ್ಚುಲಿ ಅದಕ್ಕೆ ಹೇಳ್ಬೇಕಿತ್ತು, ಇದು ಮೇಕಪ್ ಇಲ್ಲದೆ ಇರುವಂತಹ ಸಿನಿಮಾ. ನನ್ಗೆ ಅದಕ್ಕೆ ಕನೆಕ್ಟ್ ಆಗಿದೆ. ಮೇಕಪ್ ಖರ್ಚಿನೇ ಇಲ್ಲ ನೋಡಿ, ಎಷ್ಟು ಉಳಿತಾರೆ ಇದ್ರು. ಬಟ್ ಅದೇ ಟಚ್ ಅಪ್ ಗಾಗಿ ಬಟ್ ನಿಮ್ಗೆ ತುಂಬಾ ಕಾಸ್ಟ್ ಕಮ್ಮಿ ಆಯ್ತಲ್ವಾ, ಖರ್ಚು ಕಡಿಮೆ ಆಯ್ತಲ್ಲ. ಇಲ್ಲಾಂದ್ರೆ ಎಷ್ಟು ಮೇಕಪ್ ಇನ್ವೆಸ್ಟ್ ಮಾಡಬೇಕು. ಕಾಸ್ಟ್ಯೂಮ್ ಕೊಟ್ಟಿದೆ 2, ಅದನ್ನೇ ಹೋಗ್ಕೊಂಡು ಅದನ್ನೇ ಹಾಕ್ಬೇಕಿತ್ತು ನಾನು. ಅದು ಚೆನ್ನಾಗಿರ್ತಿತ್ತು. ಕಾಸ್ಟ್ಯೂಮ್ ಎಲ್ಲ ಹೇಗೆ ಪ್ಲಾನ್? ಇಲ್ಲ, ಬಾಂಬೆಯಿಂದ ಕಾಸ್ಟ್ಯೂಮ್ ಡಿಸೈನರ್ ಕರೆಸಿ ಒಂದು 20 ಲಕ್ಷ ಕೊಟ್ಟು ಡಿಸೈನ್ ಮಾಡಿಸಿ ಅಥೆಂಟಿಕ್ ಆಗಿ ಇರ್ಬೇಕಂತ ಹೇಳಿ, ಅದಂಗಿರ್ಲಿಲ್ಲ ಅಂತ ನಾವು ರೋಡಲ್ಲೇ ತಗೊಂಡ್ಬಂದ್ವಿ. ಆಮೇಲೆ ಒಳ್ಳೆ ಹುಡುಗ.
ಇದು 20 ಲಕ್ಷ ಸಿನಿಮಾಗಾದ್ರೂ ಖರ್ಚಾಗಿದ್ಯಾ? ಆಗಿದೆ ಮೇಡಮ್, ನಿಮ್ಗೆ ಕಾಣಿಸುತ್ತೆ ಹಂಗೆ ಈಸಿಯಾಗಿ ಮಾಡಿದೀವಿ ಅಂತ. ನಾನು ಸುಮ್ಮನೆ ಕೇಳಿದೆ, ಯಾಕಂದ್ರೆ ಅವ್ರು ಡೈರೆಕ್ಟರ್ ಬಜೆಟ್ ಎಷ್ಟಾಗಿದೆ, ಎಷ್ಟು ಪ್ರಾಫಿಟ್ ಬಂದಿದೆ ಅಂತ ಹೇಳ್ತಾರೋ ಇಲ್ವೋ ಅಂತ. ಪ್ರಾಫಿಟ್ ಬಂದ ಮೇಲೆ ಕಾರ್ ಕೊಡಿಸ್ತಾರ ಆಕ್ಟರ್ಸ್ಗೆ? ಡೈರೆಕ್ಟರ್ ನಿಮ್ಗೆಲ್ಲ ನಾನೇ ಪ್ರೊಡ್ಯೂಸರ್ ಆಗಿದ್ರೆ ಕೊಡಿಸ್ತಾ ಇದೆ. ನೆಕ್ಸ್ಟ್ ಪ್ರೊಡ್ಯೂಸರ್ ಆಗಿ ಡೈರೆಕ್ಟರ್ ಹತ್ರ ಕೇಳೋ ಪ್ರಶ್ನೆ ಪ್ರೊಡ್ಯೂಸರ್ ಆಗಷ್ಟು ದುಡ್ಡು ಬರ್ಲಿ ಸಿನಿಮಾಯಿಂದ ಅಲ್ವಾ? ಅಲ್ಲ, ಪ್ರೊಡ್ಯೂಸರ್ ಹತ್ರ ಕೇಳೋ ಆನ್ಸರ್ ಅನ್ನ ಇವ್ರ ಹತ್ರ ಕೇಳಿ ನಾವು ಸುಮ್ನೆ ಯಾಕಲ್ವಾ? ಅದ್ ನಮ್ ಟಾಪಿಕ್ ಅಲ್ಲ ಬಿಡಿ. ನೀವು ಲವ್ ಸೀನ್ ಮಾಡೋವಾಗ ನೀವು ಇದು ಬಿಡಲ್ಲ. ಓಕೆ, ಯದು ಅಂದ್ರೆ ಲವ್ ಅಂದ್ರೆ ಯದು ಅಂದ್ರೆ ಕೃಷ್ಣ. ಅದೇ ಕೃಷ್ಣನೇ ಲವ್ಗೆ ಫೇಮಸ್ ಮಾಡೆಲ್. ಅದು ಎಲ್ಲೇ ಹೋದ್ರು ವಾರಿಯರ್ ಏನೇನೋ ಇದೆ, ನಿಮಗೆ ಇದು ಮಾತ್ರ ನೆನಪಿದ್ಯಾ? ಅಂದ್ರೆ ನೀವು ನೋಡಿ, ಕೃಷ್ಣ ಅಂತ ನೀವು ಎಲ್ಲಾದ್ರೂ ನೋಡಿದಾಗ ಕೃಷ್ಣ ನೆನಪಾಗೋದು ಗೆಳೆಯ. ನಂಗೆ ಮಹಾಭಾರತ ನೆನಪಾಗುತ್ತೆ ಆ ಎಪಿಸೋಡ್ಸ್. ಆಯ್ತು, ಹೇಳಿ. ಈಗ ನೀವು ಲವ್ ಮಾಡುವಾಗ ಯಾರು ಜಾಸ್ತಿ ಡಿಸ್ಟರ್ಬ್ ಕೊಡ್ತಿದ್ರು? ಒಂದು ಕುಂಡೇಸಿ, ಹೌದು, ಒಂದು ಅಣ್ಣ, ಹೌದು. ಬಟ್ ಜಡೇಜಾ, ಗೌರ ಇಂಥದ್ದೆಲ್ಲ ಅಲ್ಲಲ್ಲಿ ಪ್ರಾಣಿಗಳು ಇರ್ತಿತ್ತಲ್ಲ, ಅದೆಲ್ಲ ರೂಢಿ ಆಗೋಗಿರುತ್ತಲ್ಲ ಯದುಗೆ. ಬಟ್ ಈ ಫುಡ್ ಸ್ಟೆಪ್ಸ್ ಇದೆಲ್ಲ ಸ್ವಲ್ಪ ಯದುಗ್ ಬಗ್ಗೆ ಮಾತಾಡ್ತೀರ ನಾನು. ಯದುಗೆ ಬಟ್ ನಾನು ಹೇಳೋದು ಈಗ ಗೌರ ಜಡೇಜಾ ಕಾಣುವಂಥದ್ದು. ಬಟ್ ಅಲ್ಲಿ ಈಗ ಸಕಲೇಶ್ಪುರ ಅಂತ ಹೇಳಿದ್ರೆ ಚಿಕ್ಕ ಮಿಡತೆ, ಹಾವು ಇಂಥದ್ದೆಲ್ಲ ಓಡಾಡ್ತಿರ್ತಿ. ಇಂಥದ್ದೇನಾದ್ರೂ ಎಕ್ಸ್ಪೀರಿಯನ್ಸ್ ಆಗಿದೆ? ನನಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ನೀವು ಹೇಳಿಲ್ವಾ? ಒಂದು ಫಿಲ್ಮೇ ಮುಗಿಸ್ಬಿಟ್ರು. ಇದು ಏನು ತುಂಬಾ ಇರುತ್ತೆ ಈ ತರದ್ದು, ಇದೆಲ್ಲ ಹೇಳಿಲ್ಲ. ಮೇಲ್ಗಡೆ ಬಂದದ್ ಗೊತ್ತೇ ಆಗಲ್ಲ. ಜೇಡ ಪುಣ್ಯಕ್ಕೆ ಬದುಕೊಂಡ್ಬಿಟ್ಟಿದ್ದೀನಿ. ಅದೇ ಮುಂಗಾರು ಮಳೆಯಲ್ಲಿ ಗಣೇಶ್ ಅವ್ರಿಗಾಗಿರುತ್ತೆ ಗೊತ್ತಾ? ಗಣೇಶ್ ಸರ್ಗೆ ಒಂದು ಮೊಸಳೆ ಎಲ್ಲ ಇರುತ್ತೆ, ಇವ್ರು ಆರಾಮಾಗಿ ಅದಲ್ಲಿ ಮಲಗಿಸ್ಬಿಟ್ಟು ಹೋಗ್ತಾರೆ. ಹಂಗೆ ಈ ತರ ಇದೇನೋ ನಮ್ಗೆ ಈ ತರ ಆಗಿರುತ್ತಬೋದು. ಸರ್ ಎಲ್ಲ ನೀವು ಸೈಲೆಂಟ್ ಆಗಿ ಮುಗಿಸ್ಬಿಟ್ರಿ, ಏನು ಹೇಳ್ಕೊಟ್ಟಿಲ್ಲ ಅಲ್ಲ ಅವರಿಗೆ. ಗೌರಾಗೆ ಡೈಲಾಗ್ ಇರ್ತಿದ್ರೆ ಏನ್ ಡೈಲಾಗ್ ಇರಬಹುದಿತ್ತು? ಅಂಬಾನೇ ಅಲ್ವಾ? ಅಂಬಾ ಸರಿ ಬಿಡ, ಅದು ಅಂಬಾ ಅವರೇ ಹೇಳಿದ್ರು. ಇದು ಬಿಟ್ಬಿಟ್ರೋದು ಅಮ್ಮಯ್ಯ. ಜಡೇಜಾಗ್ ಡೈಲಾಗ್ ಇರ್ತಿದ್ರೆ, ಯಾಕಂದ್ರೆ ಅದನ್ನ ಅಷ್ಟು ಸತಾಯಿಸಿದೀರಾ, ಹಿಡ್ಕೊಂಡು ಹೋಗೋದು ಕೊಡೋದು, ವಾಪಸ್ ತರೋದು ಇಡೋದು, ವಾಪಸ್ ಅಲ್ಲಿ ಮಲಗಿಸೋದು ಕೊಡೋದು, ಎಲ್ಲ ಟೈಮಲ್ಲೂ ವಾಪಸ್ ಟಾರ್ಚರ್. ಒಂದ್ ವೇಳೆ ಜಡೇಜಾಗ್ ಡೈಲಾಗ್ ಇದ್ರೆ ಏನಿರ್ತಿತ್ತು? ಕಟ್ ಮಾಡಿ ತಿನ್ಕೊಂಡ್ಬಿಡ್ರ, ಕಬಾಬ್ ಮಾಡ್ಕೊಂಡ್ಬಿಡ್ರ, ಬಿಟ್ಬಿಡ್ರ. ಈ ತರ ಕಾಟ ಕೊಡ್ಬೇಡಿ. ಈ ತರ ಕಾಟ ಕೊಟ್ರೆ ರಾತ್ರಿ ಶೂಟ್ ಮಾಡ್ತೀರಾ, ಮಲ್ಗಕ್ಕೂ ಬಿಡಲ್ಲ ಅಂತ ಇರ್ಬೋದೇನೋ. ಪಾಪ, ಹೌದು. ಬಟ್ ಈಗ ಹೇಗೆ OTT ಯಾವಾಗ ತರಬೇಕು ಅಂತ ಏನಾದ್ರು ಪ್ಲಾನ್ ಇದೆಯಾ, ಅಥವಾ ಥಿಯೇಟರ್ ಅಲ್ಲೇ ಬನ್ನಿ ಪ್ಲೀಸ್ ಅನ್ನೋದಿದೆಯಾ? ಥಿಯೇಟರ್ಗೆ ಪ್ಲೀಸ್ ಬನ್ನಿ, ಬಟ್ OTTಗೆ ಬರುತ್ತೆ. OTTಗೂ ಒಂದಿಷ್ಟು ಮಾರ್ಕೆಟಿಂಗ್ ಮಾಡಿ ಬೇರೆ ತರ ಪ್ಲಾನ್ ಮಾಡ್ತಾ ಇದೀವಿ. ಗೊತ್ತಿಲ್ಲ ಅದು ಹೆಂಗೆ ಎಕ್ಸಿಕ್ಯೂಟ್ ಆಗುತ್ತೆ ಅಂತ. ಬಟ್ ಇವ್ರದ್ದು ಒಂದು ತುಂಬಾ ಹಾರ್ಟ್ಫುಲ್ ಡೈಲಾಗ್ ಇದೆ, ಅದು ಹೇಳ್ಬಿಡಿ. ಥಿಯೇಟ್ರ್ ಸಿನಿಮಾ ಅನ್ನೋದೇ ಥಿಯೇಟ್ರಿಗೋಸ್ಕರ ಮಾಡೋದು. OTT ಕಾಯ್ದೆ ಥಿಯೇಟ್ರಿಗೆ ಬಂದ್ರೆ ತುಂಬಾ ಖುಷಿ ಆಗುತ್ತೆ. ಫ್ರೀ ಆಗಿ ನೋಡಿ ಇದು ಅದು ಒಂದು ಹೇಳ್ತಾರೆ. ಅವರು ಒಂದ್ಸಲ ಬರ್ದಾಕಿದ್ರು, ಆಮೇಲೆ ಇನ್ನೊಂದಲ್ಲೂ ಹೇಳಿದ್ರು, OTT ಅಲ್ಲೋ ಅದು ಆಮೇಲೆ ಟೆಲಿಗ್ರಾಮ್ ಅಲ್ಲೋ ಟಾರೆಂಟ್ಸ್ ಅಲ್ಲೋ ಫ್ರೀ ಆಗಿ ನೋಡಿ, ಅಯ್ಯೋ ಈ ಸಿನಿಮಾನ ನಾನು ಥಿಯೇಟರ್ ನೋಡ್ಬೇಕಿತ್ತು ಅಂತ ಮಾತ್ರ ಬರಿಬೇಡಿ, ಹೊಟ್ಟೆ ಉರಿಯುತ್ತೆ. ಕರೆಕ್ಟ್. ಆ್ಯಕ್ಚುಲಿ ಹೌದು ಆಡಿಯನ್ಸ್, ನಾನು ಹೇಳಬೇಕು, ವೀಕ್ಷಕರು, ಕನ್ನಡ ವೀಕ್ಷಕರು ಎಲ್ಲ ಸಿನಿಮಾವನ್ನು ಮೆಚ್ಕೋತಾರೆ. ಬಟ್ ಈ ಸಿನಿಮಾಗೆ ಖಂಡಿತವಾಗ್ಲೂ ಹಾಗೆ ಹೇಳ್ಬೋದು. ಅಂದರೆ ಕೊರೋನಾ ಟೈಮಲ್ಲಿ ಕೆಲವು ಸಿನಿಮಾಗೆ ಇಂಥ ಕಮೆಂಟ್ ಬಂದಿತ್ತು, ಅಯ್ಯೋ ನಾನು ಅದರಲ್ಲೇ ನೋಡಬೇಕಿತ್ತಲ್ವಾ, ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡಬೇಕಿತ್ತು ಅನ್ನೋಂಥ ಕೆಲವು ಕಮೆಂಟ್ಗಳು ಬಂದಿತ್ತು. ಸೊ ಅಂಥದ್ದು ಆಗಬಾರ್ದು ಅನ್ನೋದು. ಆ್ಯಂಡ್ ಕೆಲವು ಸಿನಿಮಾಗಳನ್ನು ನೋಡಿ ಕನ್ನಡ ವೀಕ್ಷಕರು ರೋಸ್ ಹೋಗಿದ್ದಾರೆ ಅಂತ ಅನಿಸುತ್ತೆ. ಸೊ ಅಂತ ರೋಸ್ ಹೋಗಿದ್ದಾರೆ. ಈಗ ಅವರನ್ನು ಈಗ ವಾಪಸ್ ನಿಮ್ಮೊಂದೆರಡು ಮಾತು ಮೂಲಕ ಡೈರೆಕ್ಟರ್ ನೀವು ಕರೆಯೋದಂದ್ರೆ ಏನಿಲ್ಲ, ಯೂಟ್ಯೂಬಲ್ಲಿ ಟ್ರೈಲರ್ ಇದೆ, ಟ್ರೈಲರ್ ಚೆಕ್ ಮಾಡಿದ್ದೆ. ಆಮೇಲೆ ಯೂಟ್ಯೂಬಲ್ಲಿ ರಿವ್ಯೂಸ್ ಮಾಡಿದ್ದಾರೆ ಕೆಲವರು, ಅಂದರೆ ತುಂಬ ಹೆಸರು ಮಾಡಿರೋರು ಅಂಥವರು. ಆ ರಿವ್ಯೂಸ್ ನೋಡಿ, ಕೆಲವ್ರು ಬರೆದಿದ್ದಾರೆ ಇನ್ಸ್ಟಾ ಆಗಲಿ ಫೇಸ್ಬುಕ್ ಆಗಲಿ, ಅದನ್ನೂ ನೋಡಿ. ಅಂದರೆ ಅವ್ರ ದೂರದ ಫ್ರೆಂಡ್ಸ್, ಹತ್ರದ ಫ್ರೆಂಡ್ಸು, ದೂರದ ಫ್ರೆಂಡ್ಸು ಯಾರೋ ಒಬ್ಬ ನೋಡಿರ್ತಾರೆ, ಅವ್ರನ್ನ ಕೇಳಲಿ ಹೆಂಗಿದೆ ಸಿನಿಮಾ ಅಂತ. ಆಮೇಲೆ ಬರಲಿ ಮ್ಯಾಮ್, ಖಂಡಿತ ಬರ್ತಾರೆ ಅವ್ರನ್ನೆಲ್ಲ ಕೇಳಿದರೆ. ಹೇಳಿ, ಅದು ಬೇಡ ಪಾಪ ಅವ್ರ ಹೆಸರನ್ನೇ ಯಾಕೆ, ಅಭಯ್ ಹೇಳಿ ಅಭಯ್. ಈಗ ನೀವೊಂದು ಕರೆಯೋದಾದ್ರೆ, ಯಾಕಂದರೆ ನೀವು ಸ್ವಲ್ಪ ಮಾತಾಡುವಾಗ ಲಾಜಿಕ್ ಎಲ್ಲ ಯೂಸ್ ಮಾಡಿ ಈಗ ಕರಿಬೇಕು ಅವರನ್ನು. ಯಾಕಂದರೆ ಎಮೋಷ್ನಲಿ ಹೌದು, ಎಲ್ಲ ಸಿನಿಮಾ ಇಷ್ಟಪಟ್ಟು ಪ್ರೀತಿಯಿಂದನೇ ಮಾಡೋದು. ಬಟ್ ಎಲ್ಲ ಸಿನಿಮಾ ಎಲ್ಲ ವೀಕ್ಷಕರು ನೋಡಬೇಕು ಅನ್ನೋದು ಏನಿಲ್ಲ. ಯಾಕಂದರೆ ಇಷ್ಟ ಆದರೆ ಮಾತ್ರ ನೋಡಬೇಕು, ಕಷ್ಟಪಟ್ಟು ನಾನು ಇಷ್ಟ ಅಂತ ಹೇಳೋದಕ್ಕೂ ಆಗೋದಿಲ್ಲ. ಸೊ ಯಾಕೆ ನೋಡಬೇಕು ವಲವಾರ? ಅಲ್ಲ, ಇದೇ ರೀಸನ್, ಅಂದರೆ ಇದೇ ನಮ್ಮ ಹಾನೆಸ್ಟಿ ಸೆಲ್ ಮಾಡ್ತಿರೋದು. ಅಂದರೆ ಇವ್ರು ಹೇಳ್ದಂಗೆ ಎಕ್ಸ್ಟೆನ್ಷನ್, ಇವಾಗ ಕೆಲವೊಬ್ಬರು ಕೈರಂ ವಾಶಿ ಸರ್ ಅವರೇ ಹೇಳಿದ್ರು, ನಾವು ಯಾರೋ ಅವ್ರಿಗೆ ಫಿಲಮ್ ನೋಡಿ ಸರ್ ಒಂದು ರಿವ್ಯೂ ಮಾಡಿ ಅಂತ ಏನೂ ಕೇಳಿಲ್ಲ. ಅವರೇ ರಿವ್ಯೂ ಓಪನ್ ಮಾಡೋದೇ ಅವರು ಒಳ್ಳೆ ಫಿಲಮ್ ಅಂತ ಗೊತ್ತಾದರೆ ಹೆಂಗಾದರೂ ಅದು ನಮಗೆ ವಿಷಯ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಸೊ ನಾನು ಹೇಳೋದು ಆಡಿಯನ್ಸ್ಗೆ, ನಿಮಗೆ ಹೆಂಗಾದರೂ ಯಾವುದೇ ಮೂಲಕ ಆದರೂ ಸಿನಿಮಾ ಚೆನ್ನಾಗಿದೆ ಅಂತ ಗೊತ್ತಾದರೆ
ಸ್ವಲ್ಪ ಎಫರ್ಟ್ ಆಗಿ ಬನ್ನಿ. ಅದೇ ಹೌದು, ಶೋಸ್ ಕನ್ವೀನಿಯೆಂಟ್ ಅದು ಇದು ಇಲ್ಲ ಆಗಿದ್ರು ನಿಮ್ಗೆ ಆಗುತ್ತೆ ಅಂದರೆ ಒಂದಿಷ್ಟು ಎಕ್ಸ್ಟ್ರಾ ಎಫರ್ಟ್ ಹಾಕಿ ಬಂದರೆ ನಾವಂತೂ ಡಿಸಪಾಯಿಂಟ್ ಮಾಡಲ್ಲ. ಡೈರೆಕ್ಟ್ರೆ, ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು, ಯಾರಿಗೆ ಏನಾದರೂ ಹೇಳಬೇಕು ಅಂತಿದ್ರೆ ಹೇಳಿಬಿಡಿ. ಈ ಸಿನಿಮಾ ಮಾಡಿದ ನಿರ್ಮಾಪಕರಿಗೆ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಅದ್ರ ಜೊತೆಗೆ ಅದೇ ಈ ಸಿನಿಮಾ ಹಿಂದೆ ಅಂದರೆ ಇದುವರೆಗೂ ಸಿನಿಮಾ ನೋಡಿರೋ ಎಲ್ಲ ಪ್ರೇಕ್ಷಕರಿಗೂ, ಅದ್ರ ಜೊತೆಗೆ ಕವಿರಾಜ್ ಸರ್ ಆಗಲಿ, ವೀರಕಪುತ್ರ ಶ್ರೀನಿವಾಸ್ ಸರ್ ಆಗಲಿ, ಅಂದರೆ ನಮ್ಮ ಬೆನ್ನಿಂದೆ ಒಂದು ಶಕ್ತಿಯಾಗಿ ನಿಂತ್ಕೊಂಡಿದ್ದಾರೆ, ಅವರೆಲ್ಲರಿಗೂ, ಜೋಗಿ ಸರ್ ಆಗಲಿ, ಅಂದರೆ ತುಂಬ ಅಂದರೆ ಉದ್ದ ಇದೆ ಲಿಸ್ಟ್, ಎಲ್ಲರದ್ದು ಹೆಸರು ಹೇಳೋಕ್ಕಾಗಲ್ಲ. ಬಟ್ ವೆರಿ ಥ್ಯಾಂಕ್ಫುಲ್. ಅವರಿಂದ ನಮ್ಮ ಸಿನಿಮಾಗೆ ನಿಜವಾಗ್ಲೂ ಮೈಲೇಜ್ ಸಿಗ್ತಾ ಇದೆ, ತುಂಬ ಜನಕ್ಕೆ ಗೊತ್ತಾಗ್ತಾ ಇದೆ ಆ್ಯಕ್ಚುಲಿ ನಮ್ಮ ಸಿನಿಮಾದು. ಅಂದರೆ ನಾವು ಮಾರ್ಕೆಟಿಂಗ್ ಮಾಡ್ತಾ ಇದ್ವಿ, ಅದೇ ನಿಮ್ಗೆ ಗೊತ್ತಿರೋಂಗೆ ಎಷ್ಟೇ ಮಾರ್ಕೆಟ್ ಮಾಡಿದ್ರು ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳ್ದಂಗೆ ಆಗುತ್ತೆ. ಅಂದರೆ ಸಮುದ್ರದಲ್ಲಿ 1 ಲೀಟ್ರ್ ನೀರು ಹಾಕಿದರೆ ಸ್ವಲ್ಪ ಹೊತ್ತು ಬಿಳಿಯಾಗಿ ಕಾಣಿಸ್ಬೋದು, ನಾವು ಅಲ್ಲಿ ನೋಡೋ ಅಷ್ಟು ಜಾಗ, ಆಮೇಲೆ ಅದು ಕಾಣಿಸಲ್ಲ. ಹಾಗೆ ಅದೇ ಈ 3ನೇ ವಾರನೂ ನಿಂತ್ಕೊಂಡಿದೆ ಅಂದರೆ ಈ ಥರ ಆಡಿಯನ್ಸ್ಗಳ ಆಶೀರ್ವಾದದಿಂದ ಇದ್ದೀವಿ. ಅದೇ ಬನ್ನಿ, ನಿಮಗೂ ಥ್ಯಾಂಕ್ಸ್. ಈ ಥರ ನಮಗೊಂದು ಸ್ಟೇಜ್ ಕೊಟ್ಟು ಈ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಒಂದು ಆಪರ್ಚುನಿಟಿ ಕೊಟ್ಟು ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು ನಿಮ್ಮಿಬ್ಬರ ಜೊತೆನೂ ಮಾತಾಡಿ. ಹೀಗೆ ಖುಷಿಯಾಗಿರಿ, ಸಕ್ಸಸ್ ಸಿಗಲಿ ಬಲವಾರ. ಯಾಕಂದರೆ ಕೆಲವು ಸಿನಿಮಾ ಇದೆ ಅದು ತುಂಬ ಸ್ಲೋ ಆಗಿ ಸ್ಟಾರ್ಟ್ ಆಗಿ ತುಂಬ ಒಳ್ಳೆ ಬೂಮಿಂಗ್ ಪಡ್ಕೊಂಡಿದೆ. ಹಾಗೆ ಕನ್ನಡ ಸಿನಿಮಾವನ್ನು ಕನ್ನಡ ಜನ ಗೆಲ್ಲಿಸ್ಬೇಕು. ಮತ್ತು ಇದೇ ಡೈಲಾಗ್ ಏನು ರಿಪೀಟ್ ಹೇಳಿದ್ರು ಅದು ತುಂಬ ಬೋರ್ ಅನಿಸುತ್ತೆ. ಕನ್ನಡ ಜನ ನೋಡ್ತಾರೆ, ಬರಬೇಕು, ಬನ್ನಿ ಅದೆಲ್ಲ ಹೇಳೋದಕ್ಕಿಂತ ಅವ್ರು ಬಯಸ್ತಿದಾರಲ್ಲ ಒಳ್ಳೆ ಸಿನಿಮಾ, ಅದನ್ನು ಕೊಟ್ಟಿದ್ದಾರೆ, ಅದನ್ನು ನೋಡಿ ಅನ್ನೋದು ಅಷ್ಟೇ. ಸಿನಿಮಾ ಅನ್ನೋದು ಅದೇ ಎಸೆನ್ಷಿಯಲ್ ಅಲ್ಲ, ಅವ್ರಿಗೇನು ಊಟ ಅಲ್ಲ, ಅತ್ಯಗತ್ಯ ಅಲ್ಲಿ ಬೆರಳ್ತುದಲ್ಲೇ ಬೆಟ್ಟದಷ್ಟು ಮನೋರಂಜನೆ ಸಿಗುತ್ತೆ ಇವಾಗ ಅವರಿಗೆ. ಅವ್ರನ್ನ ಬ್ಲೇಮ್ ಮಾಡೋದು ತಪ್ಪಾಗುತ್ತೆ. ಅಂದರೆ ಸಿನಿಮಾ ಅಂದರೆ ಕನ್ನಡ ಅಲ್ಲ, ಅಂದರೆ ಕನ್ನಡ ಉಳಿಸ್ಬೇಕು ಅಂತ ಸಿನಿಮಾ ನೋಡಬೇಕಾಗಿಲ್ಲ, ಅದೊಂದು ಮನೋರಂಜನೆ ಅಷ್ಟೇ. ಒಳ್ಳೆ ಸಿನಿಮಾ ಬಂದಾಗ ಅಂದರೆ ತೃಪ್ತಿ, ಅಂದರೆ ಒಂದು ಖುಷಿ, ತೃಪ್ತಿ, ಒಂದು ಔಟಿಂಗು, ಎಲ್ಲೋ ಒಂದು ಅಂದರೆ ಸಕಲೇಶ್ಪುರಕ್ಕೆ ಹೋಗಿದ್ದು, ಟ್ರಿಪ್ ಹೋಗಿದ್ದೊಂದು ಅನುಭವ ಕೊಡುತ್ತೆ ಈ ಸಿನಿಮಾ ನೋಡಿದರೆ. ಆ ಅನುಭವ ನಿಮಗೆ ಬೇಕು ಅಂದರೆ ದಯವಿಟ್ಟು ಸಿನಿಮಾಗೆ ಬನ್ನಿ ಅಂತ ಕೇಳ್ಕೊತೀನಿ ಅಷ್ಟೇ. ಎಸ್, ಖಂಡಿತವಾಗ್ಲೂ ಬರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಇವ್ರ ಜೊತೆಗಿನ ಮಾತುಕತೆ ಇಷ್ಟ ಆದರೆ ನೀವೇನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಥ್ಯಾಂಕ್ ಯು.